ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧ್ರುವರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಸಂವತ್ಸರ ಭವಿಷ್ಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ನೂತನ ಸಂವತ್ಸರದ ನಮ್ಮ ಸನಾತನ ಪಂಚಾಂಗದ ಪ್ರಕಾರವಾಗಿ ಹಿಂದೂ ಧರ್ಮದ ಒಂದು ಸಂವತ್ಸರ, ನೂತನ ಸಂವತ್ಸರ ಅಂತಕ್ಕಂಥದ್ದು ಪ್ರಾರಂಭ ಆಗುವಂಥದ್ದೇ ಅಥವಾ ಹೊಸ ವರ್ಷ ಅಂತಕ್ಕಂಥ ರೀತಿ ಪರಿಗಣನೆ ಮಾಡುವಂಥದ್ದೇ ನಾವು ಪಂಚಾಂಗದ ಆಧಾರದ ಮೇಲೆ, ಗ್ರಹಗತಿಗಳ ಆಧಾರದ ಮೇಲೆ ಆಗಿರೋದರಿಂದ ಇದು ಬಹಳ ಮಹತ್ವವನ್ನು ಪಡಿತಕ್ಕಂಥದ್ದು. ಪಂಚಾಂಗ ಏನು ಹೇಳುತ್ತೆ ಮತ್ತು ಪಂಚಾಂಗದ ಸ್ಥಿತಿಗತಿಗಳೇನು ಅದನ್ನು ಆಮೇಲೆ ನೋಡೋಣ. ಏಕೆಂದರೆ ಯುಗಾದಿ ದಿವಸ ಲೈವ್ ಬಂದು ಅದರ ಮಾಹಿತಿಯನ್ನು ಕೊಡ್ತೀನಿ, ಏನು ಮಳೆ ಬೆಳೆ ಮತ್ತೊಂದು ಮಗದೊಂದು ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಇರ್ತಕ್ಕಂಥದ್ದು ಏನಂದರೆ, ಈಗ ಮಾಡ್ತಾ ಇರುವಂಥದ್ದು ಯಾವ ಕ್ಷೇತ್ರದವರಿಗೆ ಸ್ವಲ್ಪ ಸಮಸ್ಯೆಯನ್ನು ತರಬಹುದು, ಯಾವ ಕ್ಷೇತ್ರದವರಿಗೆ ಸ್ವಲ್ಪ ಅನುಕೂಲವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ. ಒಂದು, ಯಾವ ರಾಶಿಯವರಿಗೆ ಗ್ರಹಗತಿಗಳು 4 ಗ್ರಹಗಳನ್ನು ತುಂಬ ಲಾಂಗ್ ತೆಗೆದುಕೊಂಡ್ರೆ 4 ಗ್ರಹವನ್ನು ತೆಗೆದುಕೊಳ್ತೀವಿ. ಒಂದು ಗುರು, ಶನಿ, ರಾಹು, ಕೇತು. ಹಾಗಾಗಿ ಈ 4 ಗ್ರಹಗಳ ಆಧಾರದ ಮೇಲೆ ಮಿಕ್ಕಂಥವೆಲ್ಲವೂ ಕೂಡ ಸ್ವಲ್ಪ ಸಂಚಾರ ಅಂತಕ್ಕಂಥ ತುಂಬ ಶೀಘ್ರವಾಗಿ ಆಗೋದ್ರಿಂದ ಅವನ್ನು ಸ್ವಲ್ಪ ಮಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಆಯಾ ದಿವಸಕ್ಕೆ ಸಂಬಂಧಪಟ್ಟಂತೆ ಪರಿಗಣನೆ ಮಾಡ್ತಾ ಹೋಗ್ತೇವೆ. ಪರಿಗಣನೆ ಆಗಲ್ವವು, ಪರಿಗಣನೆ ಆಗ್ತವೆ, ಅವು ಕೂಡ ಪರಿಗಣನೆ ಆಗ್ತವೆ. ಯಾಕಂದರೆ ಯುಗಾದಿ ದಿವಸ ಯಾವ ರೀತಿಯಲ್ಲಿದೆ ಆ ಗ್ರಹಗತಿಗಳು, ಅದರ ಮೇಲೆ ಅದರ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ಯಾವ ಕ್ಷೇತ್ರವರಿಗೆ ಏನೆಲ್ಲ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿ ರಾಶಿಗಳನ್ನು ನೋಡಿದಾಗ ಈ 4 ಗ್ರಹಗಳು ಪ್ರಾಮುಖ್ಯವನ್ನು ತೆಗೆದುಕೊಳ್ತವೆ. ಈ ವಿಶ್ವಾವಸು ನಾಮ ಸಂವತ್ಸರ 30/3/2025 ಭಾನುವಾರ ಯುಗಾದಿ ಹಬ್ಬ ಈ ರೀತಿಯಲ್ಲಿ ಇರೋದು. ಸಾಮಾನ್ಯವಾಗಿ ಈ ಸಂವತ್ಸರದಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳು ಗುರು ಸಂಚಾರವನ್ನು ನೋಡಿದಾಗ 14/5/2025 ವೃಷಭ ರಾಶಿನಲ್ಲಿ ಗುರು ಇರ್ತಾನೆ. 14/5/2025 18/5/2025 ಹತ್ತತ್ರ 5 ತಿಂಗಳ ಸ್ವಲ್ಪ ಒಂದು 6 ಹೆಚ್ಚು ಕಮ್ಮಿ ಮಿಥುನ ರಾಶಿನಲ್ಲಿ ತುಂಬ ಕಡಿಮೆ ಅವಧಿನಲ್ಲಿ ಕಟಕ ರಾಶಿಗೆ ಸಂಚಾರವನ್ನು ತೆಗೆದುಕೊಳ್ತಾನೆ. ಅಕ್ಟೋಬರ್ ತಿಂಗಳ 18ನೇ ತಾರೀಕು 18/10/2025 5/12/2025 ಕಟಕ ರಾಶಿನಲ್ಲಿ ಸಂಚಾರವನ್ನು ತೆಗೆದುಕೊಳ್ತಾನೆ. ಆಮೇಲೆ ರೆಟ್ರೋ ಆಗ್ತಾನೆ, ಹಾಗಾಗಿ ಸ್ವಲ್ಪ ವಾಪಸ್ ಬರೋದಕ್ಕೆ ದಾರಿ ಆಗ್ತದೆ. ಸೊ ಅಲ್ಲಿ 1.5 ತಿಂಗಳು ಮಾತ್ರ ಕಟಕ ರಾಶಿನಲ್ಲಿ ಇರ್ತಾನೆ. ಅಲ್ಲಿ ಫಲ ವ್ಯತ್ಯಾಸ ಆಗುತ್ತಾ? ಖಂಡಿತ ಆಗುತ್ತೆ. ಅದಾದ ನಂತರ 5/12/2025 ಈ ಸಂವತ್ಸರ ಅಂತ್ಯ ಇದೆಯಲ್ಲ, ವಿಶ್ವಾವಸು ನಾಮ ಸಂವತ್ಸರ ಅಂತ್ಯ ಇದೆಯಲ್ಲ, ಅಂತ್ಯದವರೆಗೆ ನೆಕ್ಸ್ಟ್ ಯುಗಾದಿ ಬರೋವರೆಗೆ ಮಿಥುನ ರಾಶಿನಲ್ಲಿ ಗುರು ಸಂಚಾರ. ಹೀಗೆ ಮುಂದಕ್ಕೆ ಹೋಗೋದು 3 ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ಸಂವತ್ಸರದಲ್ಲಿ ಗುರು ಅಂತಕ್ಕಂಥನು. 3 ರಾಶಿನಲ್ಲಿ ಈ ಸಂವತ್ಸರದಲ್ಲಿ ಗುರು ಸಂಚಾರವನ್ನು ಮಾಡ್ತಾನೆ. ವರ್ಷ ಆರಂಭ ಬಂದು 14/5/2025 ವೃಷಭ ರಾಶಿನಲ್ಲಿ ಇರ್ತಾನೆ. ಅಲ್ಲಿಂದ ಮಿಥುನ ರಾಶಿಗೆ ಸಂಚಾರವನ್ನು ತೆಗೆದುಕೊಳ್ತಾನೆ 14/5/2025. ಅಲ್ಲಿ ಒಂದು 5 ತಿಂಗಳ ಕಾಲ ಅಕ್ಟೋಬರ್ 18 5 ತಿಂಗಳ ಕಾಲ ಮಿಥುನ ರಾಶಿ ಇರ್ತಾನೆ. ಮತ್ತೆ ಕಟಕ ರಾಶಿಗೆ ಹೋಗ್ತಾನೆ. ಸಂವತ್ಸರದಲ್ಲಿ 3 ರಾಶಿ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಇದೇ ಬಾರಿ ಫಸ್ಟ್ ಅನಿಸುತ್ತೆ ನನ್ನ ಅನುಭವದಲ್ಲಿ ನೋಡಿದರೆ. 2 ರಾಶಿ ಸಂಚಾರ ಮಾಡಿರೋದೊಂದು ಉಂಟು, ಹೋಗಿ ಮತ್ತೆ ವಾಪಸ್ ಬಂದಿರೋದೊಂದು ಉಂಟು. ಆದರೆ ಈ ಬಾರಿ ಮಾತ್ರ 3 ರಾಶಿನಲ್ಲಿ ಒಂದೇ ಸಂವತ್ಸರದಲ್ಲಿ 3 ರಾಶಿನಲ್ಲಿ ಗುರು ಸಂಚಾರವನ್ನು ಮಾಡ್ತಾನೆ. ಹೋಗಿ ಕಟಕ ರಾಶಿ ಹೋಗಿ ಮತ್ತೆ ಮಿಥುನ ರಾಶಿಗೆ ಬರ್ತಾನೆ. ಇನ್ನು ಶನಿ ಮಾತ್ರ ಇನ್ನು ಅಮಾವಾಸ್ಯೆ ದಿವಸನೇ ಚೇಂಜ್ ಆಗ್ತಾನೆ. ಶನಿ ಮೀನರಾಶಿಗೆ ಸಂವತ್ಸರ ಪೂರ್ತಿ ಮೀನರಾಶಿನಲ್ಲೇ ಶನಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಇನ್ನು ರಾಹು ಬಂದು ಕುಂಭರಾಶಿಗೆ ಸಂಚಾರವನ್ನು 18/5/2025 ಒಂದು 4 ದಿವಸ ಆದಮೇಲೆ, ಗುರು ಸಂಚಾರ ಆಗಿ 4 ದಿವಸ ಆದಮೇಲೆ ಇವನೇನು ಮಾಡ್ತಾನೆ, ಕುಂಭರಾಶಿಗೆ ರಾಹು ಬರ್ತಾನೆ. ಕೇತು ಸಿಂಹರಾಶಿಗೆ ಬರ್ತಾನೆ ಅದೇ ದಿವಸ 18/5/2025 ಕೇತು ಸಿಂಹರಾಶಿಗೆ ಸಂಚಾರವನ್ನು ತೆಗೆದುಕೊಳ್ತಾರೆ. ಈ 4 ಗ್ರಹಗಳ ಸಂಚಾರದ ಸ್ಥಿತಿಗತಿಗಳೇ ಬಹಳ ಮುಖ್ಯ ಆಗಿರೋದ್ರಿಂದ ಇವನ್ನ ಹೇಳ್ತಾ ಇದ್ದೀನಿ.
ಇನ್ನು ಈ ಸಂವತ್ಸರದಲ್ಲಿ ಏನು ಪರಿಣಾಮವನ್ನು ಯಾವ ಕ್ಷೇತ್ರದವರಿಗೆ ಹೆಚ್ಚಿನದಾದಂಥ ಪರಿಣಾಮವನ್ನು ನೋಡಬಹುದು. ಎಲ್ಲರಿಗೂ ಕುತೂಹಲ ಇರ್ತಕ್ಕಂಥದ್ದು ಏನಂದರೆ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ರಾಜಕೀಯದಲ್ಲಿ ವಿಪರೀತವಾದಂಥ ಏರಿಳಿತಗಳನ್ನು ನೋಡಬೇಕಾದಂಥ ಅನಿವಾರ್ಯತೆಗಳು ಬರ್ತದೆ. ಅಥವಾ ರಾಜಪದವಿಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಅಪವಾದಗಳು ಅಪನಿಂದನೆಗಳು ಬರ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ. ಒಂದು ರೀತಿಯಲ್ಲಿ ರಾಜಕೀಯ ಅಂದ್ರೇ ವಲಸು ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನೂ ಕೂಡ ನಿರ್ಮಾಣವಾಗಿ ಬರಬಹುದು ಈ ನೂತನ ಸಂವತ್ಸರದಲ್ಲಿ. ಯಾಕೆಂದರೆ ಒಬ್ಬರು ಕಾಲು ಇನ್ನೊಬ್ಬರು ಹೇಳಿತಕ್ಕಂಥದ್ದು, ಯಾರು ಮಿತ್ರರು ಯಾರು ಶತ್ರುಗಳು ಅಂತಕ್ಕಂಥದ್ದೇ ನೀವು ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಆ ರೀತಿನೇ ಆಗ್ತದೆ. ಶತ್ರುಗಳಾದಂಥವರು ಮಿತ್ರರಾಗ್ತಾರೆ, ಮಿತ್ರರಾದಂಥವರು ಶತ್ರುಗಳಾಗ್ತಾರೆ. ಕುತಂತ್ರಗಳು ಜಾಸ್ತಿ ಆಗ್ತಾ ಹೋಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿರುವವರ ಮೇಲೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಕಾನೂನು ಮತ್ತು ಒಪ್ಪಂದ ಕರಾರು ಅಂತಕ್ಕಂಥದ್ದು ಏನಿರ್ತದೆ, ಮತ್ತು ಆಮದು ರಫ್ತು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಏನಿರ್ತಾರೆ ಅವರಿಗೆ ಸ್ವಲ್ಪ ಹೊಡೆತಗಳು ಬೀಳ್ತಕ್ಕಂಥ ಸಾಧ್ಯತೆಗಳು. IAS KS ಅಧಿಕಾರಿಗಳು ತುಂಬ ಸ್ಕ್ಯಾಮಲ್ಲಿ ಸಿಗಾಕ್ಕೊಳ್ತಕ್ಕಂಥದ್ದು, ಮತ್ತು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಕೂಡ ತುಂಬ ಜನ ಸ್ಕ್ಯಾಮ್ಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟ ಸಮಸ್ಯೆಗಳು ಏನಿರ್ತಾವಲ್ಲ, ಸ್ವಲ್ಪ ತಗಾದೆಗಳು ಅಥವಾ ಡಿವೈಡ್ ಮಾಡ್ಕೋಬೇಕು, ಅವು ಬಗೆಹರಿದಂಗೆ ತುಂಬ ಗೊಂದಲ ಆಗ್ತದೆ ಮತ್ತು ಮೋಸಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ತಗಾದೆಗಳ ವಿಚಾರ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಕಾನೂನಿಗೆ ಸ್ವಲ್ಪ ತೊಡಕು ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಅಂತಾರಾಷ್ಟ್ರೀಯ ಕಾನೂನು ಅಂತಕ್ಕಂಥದ್ದು ಸ್ವಲ್ಪ ಭದ್ರತೆಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಮತ್ತು ರೋಗ ರುಜಿನಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕೆಂಪು ರಕ್ತಗಳು ಕಡಿಮೆ ಆಗ್ತಕ್ಕಂಥದ್ದು, ವಿಟಮಿನ್ D ಜನಗಳಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಮೂರ್ಛೆ ರೋಗಗಳು ಜಾಸ್ತಿ ಆಗುವಂಥದ್ದು, ಮತ್ತು ಈ ಕೂದಲು ಉದುರುವಂಥ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸ್ಥಿತಿ, ಬೆನ್ನು ಮೂಳೆಗೆ ಅಥವಾ ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ಇಂಥವು ಸಹಜವಾಗಿ ಈ ನೂತನ ಸಂವತ್ಸರದಲ್ಲಿ ನೋಡಬಹುದು. ಇನ್ನು ಇವರಿಗೆ ಹೇಗಿರ್ತದೆ, ಕೃಷಿಕರಿಗೆ ಅಂಥ ಅನುಕೂಲದ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಈ ನೂತನ ಸಂವತ್ಸರ ಅಂತಕ್ಕಂಥದ್ದು. ಮಾನಸಿಕ ಕ್ಷೋಭೆ ಅಥವಾ ಮಾನಸಿಕವಾದಂಥ ದೌರ್ಬಲ್ಯಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಗೃಹ ನಿರ್ಮಾಣ ಮಾಡುವಂಥವರು ಅಥವಾ ಹೊಸ ಮನೆ ಕಟ್ಟಬೇಕು ಅನ್ನೋಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಮನೆ ಕಟ್ಟುವಂಥವ್ರಿಗೆ ಎಲ್ಲೋ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಅಥವಾ ಪದೇ ಪದೇ ಒಡೆಯುವಂಥ ಸಂದರ್ಭಗಳು, ಅಥವಾ ವಾಸ್ತುವಿನಲ್ಲಿ ವ್ಯತ್ಯಾಸವನ್ನು ಮಾಡ್ತಕ್ಕಂಥದ್ದು, ಇಂಥ ಪರಿಣಾಮಗಳೇನಾದರೂ ಬರೋದಕ್ಕೆ ದಾರಿ ಆಗ್ತದೆ. ತುಂಬ ಜನ ಗೌರವವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಸಮುದ್ರದಿಂದ ಸಮಸ್ಯೆಗಳೆದುರಾಗ್ತಕ್ಕಂಥದ್ದು, ಅಥವಾ ಸಮುದ್ರಯಾನ ಅಥವಾ ಸಮುದ್ರದಲ್ಲಿ ಈ ಮೀನುಗಾರಿಕೆ ಮಾಡುವಂಥವರು, ಅಂಥವರಿಗೆ ತುಂಬ ತೊಂದರೆ ತಾಪತ್ರೆಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಎಡಗಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಗಂಡು ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಬಲಗಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಮತ್ತು ಮಾಂದ್ಯತ್ವ ಮತ್ತು ಸೈಕಲಾಜಿಕಲ್ ಎಫೆಕ್ಟ್ ಅಂತ ಏನು ಹೇಳ್ತೀವಲ್ಲ, ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗುವಂಥ ಸ್ಥಿತಿ, ಅಂಥವರ ಒಂದು ಇದು ಸಂಖ್ಯೆ ಜಾಸ್ತಿ ಆಗುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಈ ಒಂದು ನೂತನ ಸಂವತ್ಸರ ಅಂತಕ್ಕಂಥದ್ದು. ಇನ್ನು ಈ ಮಿಲ್ಟ್ರಿನಲ್ಲಿರ್ತಕ್ಕಂಥವ್ರಿಗೆ, ಪೊಲೀಸು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಈ ಸಾರಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಈ ಫ್ಯಾಕ್ಟ್ರಿಗಳನ್ನು ನಡೆಸುವಂಥವ್ರು, ಸಣ್ಣ ಪ್ರಮಾಣದ ಫ್ಯಾಕ್ಟ್ರಿಗಳು, ದೊಡ್ಡ ಪ್ರಮಾಣದ ಫ್ಯಾಕ್ಟ್ರಿ ಅಲ್ಲ, ಸಣ್ಣ ಪ್ರಮಾಣದ ಫ್ಯಾಕ್ಟ್ರಿಗಳು ನಡೆಸುವಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥದ್ದು. ಮತ್ತು ಅರ್ನಿಯ, ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆಗಳು, ಅಲ್ಸರ್ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದು, ಈ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಉತ್ತಮವಾದಂಥ ವೈದ್ಯೋಪಚಾರಗಳು ನಿಮಗೆ ಸಿಗುತ್ತೆ ಈ ಸಮಸ್ಯೆಗಳಿಂದ ಬಳಲ್ತಾ ಇರೋವಂಥವ್ರಿಗೆ. ಮತ್ತು ವಿದ್ಯುತ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಅಂತಕ್ಕಂಥದ್ದು. ಮತ್ತು ಈ ಏನು ಬೃಹತ್ ಕೈಗಾರಿಕೆ, ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ನಡೆಸುವಂಥವ್ರು ಯಾರು ಇರ್ತಾರಲ್ಲ, ಅವರಿಗೆ ಅಷ್ಟೊಂದು ಅನುಕೂಲವನ್ನು ತರುವಂಥ ಸಾಧ್ಯತೆಗಳಿರೋದಿಲ್ಲ. ಅಥವಾ
ಕೆಲಸಗಾರರ ಕೊರತೆಯಿಂದ ಸಮಸ್ಯೆಯನ್ನು ತರಬಹುದು, ಅಥವಾ ತುಂಬ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಕೆಲಸಗಾರನ ತೆಗೆಯುವಂಥ ಸಂದರ್ಭಗಳು ಬರಬಹುದು. ಯಾಕೆಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗದಲೇ ಕೆಲಸವನ್ನು ತೆಗೆಯುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನು IT-BT ಕ್ಷೇತ್ರ ಸ್ವಲ್ಪ ಸಮಸ್ಯೆಗಳಾಗುವಂಥ ಸ್ಥಿತಿ ಇರುತ್ತೆ. ಮತ್ತು ಬರವಣಿಗೆ ಪತ್ರಗಳು ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅಷ್ಟೇ ಸ್ವಲ್ಪ ಜಾಗ್ರತೆ, ಏನು ಮಿಸ್ಟೇಕ್ ಆಗುವಂಥದ್ದು, ಒಂದು ಸಿಗ್ನೇಚರ್ ಹಾಕಬೇಕಾದ್ರೂ ಕೂಡ ಭಾಳ ಜಾಗ್ರತೆ. TV, ಮೊಬೈಲ್ ಉದ್ಯಮಗಳು ಏಟು ತಿಂತವೆ. ಪತ್ರಿಕೋದ್ಯಮ ಸ್ವಲ್ಪ ಏಟು ತಿನ್ನುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಇದೆ. ಆದರೆ ಪತ್ರಿಕೋದ್ಯಮ ಅಲ್ಲದೆ ಮೀಡಿಯಾ, ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆಯಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾದವರು ಓಕೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ತುಂಬ ಹೈ ಲೆವೆಲ್ ಅನ್ನೋ ರೀತಿಯಲ್ಲೂ ಇರಲ್ಲ, ತುಂಬ ಲೋ ಲೆವೆಲ್ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಹೇಗೋ ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿ ಇರುತ್ತೆ. ಅದರಲ್ಲೇನು ನೀವು ತೊಂದರೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಅಥವಾ ಗಾಬರಿ ಬೀಳುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಇಲ್ಲಿಗೆ ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು, ಕಾನೂನು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಅಂದರೆ ಈ ಕೋರ್ಟ್ಗಳಲ್ಲಿ ಕೆಲಸ ಮಾಡುವಂಥವ್ರು, ಅಥವಾ ಕೋರ್ಟ್ ಅಧೀನದಲ್ಲಿ ಕೆಲಸ ಮಾಡುವಂಥವ್ರು, ಅಥವಾ ಈ RTO ಕಚೇರಿಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥವ್ರು, ತಹಶೀಲ್ದಾರ್ ಕಚೇರಿಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು, ಮೀಡಿಯೇಟ್ರ್ಗಳು ಯಾರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಅನುಕೂಲವಾಗುವಂಥದ್ದು. ಮತ್ತು ಶಿಕ್ಷಣ ಕ್ಷೇತ್ರ ಮತ್ತು ಕಾಲೇಜು, ದೊಡ್ಡ ದೊಡ್ಡ ವಿದ್ಯಾ ಕೇಂದ್ರಗಳನ್ನು ನಡೆಸುವಂಥವ್ರಿಗೆ ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭವನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಬಟ್ ದುರಾದೃಷ್ಟವಶಾತ್ ದೇಶದ ಆರ್ಥಿಕವಾದಂಥ ಪರಿಸ್ಥಿತಿ ಕುಗ್ಗುತ್ತೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವರು ಲಾಭವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಉದ್ಯೋಗದ ಅವಕಾಶಗಳು ಬರುವಂಥ ಸಂದರ್ಭಗಳು ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳನ್ನು ನೀವು ನೋಡಬಹುದು. ಅದರಲ್ಲೇನು ನೀವು ಸ್ವಲ್ಪ ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನು ಕಲಾ ಮಾಧ್ಯಮ ಎಲ್ಲೋ ಸಣ್ಣದಾಗಿ ಕೆಲವೊಂದು ಅಪಚಾರಗಳನ್ನು ಬಿಟ್ಟರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೋಸಗಳಾಗುತ್ತೆ ಅನ್ನೋದಂತೂ ಒಂದು ಬಿಟ್ಟರೆ, ಅದೊಂದನ್ನು ಮೋಸ ಆಗುವಂಥದ್ದನ್ನು ಸ್ವಲ್ಪ ಜಾಗ್ರತೆ ವಹಿಸಿದರೆ ಖಂಡಿತ ಅನುಕೂಲ. ಮತ್ತು ಈ ಡ್ರಿಂಕ್ಸ್, ಮದ್ಯ ಮಾರಾಟ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಂಥವ್ರಿಗೆ ಅನುಕೂಲವನ್ನು ನೋಡುವಂಥದ್ದು. ಹೋಟೆಲ್ ಉದ್ಯಮವನ್ನು ನಡೆಸುವಂಥವ್ರು, ಬೇಕರಿಯನ್ನು ನಡೆಸುವಂಥವ್ರಿಗೆ ಒಂದು ಹಂತಕ್ಕೆ ಪರವಾಗಿಲ್ಲ, ಅವ್ರಿಗೆ ಏನಂತ ತೊಂದರೆ ಆಗುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ನಟನಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಕಲಾ ಮಾಧ್ಯಮ ಅಂದರೆ ಈ ಡೈರೆಕ್ಟ್ರು ಏನು ಇರ್ತಾರಲ್ಲ, ತಂತ್ರಜ್ಞಾನ ಕ್ಷೇತ್ರ ಕಲಾ ಮಾಧ್ಯಮದಲ್ಲಿ ಅಂಥವರಿಗೆ ಅನುಕೂಲ. ನಟನಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಗಳನ್ನು ನೋಡಬಹುದು. ಮತ್ತು ಈ ಪ್ರೊಡ್ಯೂಸರು ಹಣಕಾಸಿನ ಹೂಡಿಕೆ ಮಾಡಿ ಇದು ಮಾಡ್ತಾರಲ್ಲ, ಅಲ್ಲಿ ಸ್ವಲ್ಪ ಏಟನ್ನು ತಿನ್ನುವಂಥ ಸಾಧ್ಯತೆಗಳಿರುತ್ತೆ. ಬ್ಯೂಟಿಷಿಯನ್ ಮಾಡುವಂಥವ್ರಿಗೆ ಸ್ವಲ್ಪ ಜಾಗ್ರತೆ, ಅವಕಾಶಗಳೇನೋ ಬರ್ತದೆ, ಕೆಲಸ ಕಾರ್ಯಗಳಾಗತ್ತೆ, ಬಟ್ ಬಂದಂಥ ಅವಕಾಶದಲ್ಲಿ ಎಲ್ಲೋ ಲೋಪಗಳಾಗ್ತದೆ. ಸ್ವಲ್ಪ ಕಾಸ್ಮೆಟಿಕ್ಸ್ನ ಸರಿಯಾಗಿ ಯೂಸ್ ಮಾಡದಲೇ ನಿಮ್ಮ ಮೇಲೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಹಾಗಾಗಿ ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಬ್ಯೂಟಿ ಪಾರ್ಲರ್ ನೋಡುವಂಥ ಅಥವಾ ಬ್ಯೂಟಿ ಪಾರ್ಲರ್ ನಡೆಸುವಂಥವ್ರು ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ. ಲೋಕೋಪಯೋಗಿ ಇಲಾಖೆ, ಸಾಕಷ್ಟು ಭ್ರಷ್ಟಾಚಾರಗಳು ಈಚೆಗೆ ಬರ್ತದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಮತ್ತು ಸಿಮೆಂಟ್, ಕಲ್ಲಿದ್ದಲು, ಈ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು. ಕಲ್ಲಿದ್ದಲು ಗಣಿಗಾರಿಕೆಯನ್ನು ನಡೆಸುವಂಥವ್ರಿಗೆ ಸ್ವಲ್ಪ ತೊಂದರೆ ಎದುರಾಗುವಂಥ ಸಾಧ್ಯತೆಗಳು ಬರುತ್ತೆ. ಇತಿಹಾಸವನ್ನು ತಿರುಚುವಂಥ ಸಂದರ್ಭಗಳು, ಹಿಂದೆ ಯಾವುದೋ ನಡೆದಿರ್ತಕ್ಕಂಥ ಘಟನೆಗಳನ್ನು ತಿರುಚಿ ಅದರಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು. ತೈಲ ಅಂದರೆ ಈ ಪೆಟ್ರೋಲ್, ಡೀಸೆಲ್, ಆಯಿಲ್ ಏನೇನಿರ್ತದೋ ಆಯಿಲ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೋಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮೋಸಗಳಂದರೆ ಯಾರನ್ನು ನಂಬಿ ಕಳೆದುಕೊಳ್ತಕ್ಕಂಥ ಸ್ಥಿತಿ. ಅದರಲ್ಲೂ ಕೂಡ ಮೇ ಜೂನ್ವರೆಗೆ ಮಾತ್ರ ಭಾಳ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು. ಮತ್ತು ತುಂಬ
ದೇಹವನ್ನು ಶ್ರಮವಹಿಸಿ ಈ ಕೆಲಸ ಕಾರ್ಯಗಳನ್ನ ಮಾಡುವಂಥವ್ರು ಯಾರು ಇರ್ತಾರಲ್ಲ, ದೇಹಕ್ಕೆ ಶ್ರಮವನ್ನು ಕೊಟ್ಟು ಕೂಲಿಕಾರರು, ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಏನಾದರೂ ಅವಘಡಗಳು ಆಪತ್ತುಗಳು ಬರೋದಕ್ಕೆ ದಾರಿ ಆಗ್ತದೆ, ಗೊತ್ತಿಲ್ಲದೆ ಆಗುತ್ತೆ. ಹಾಗಾಗಿ ಮತ್ತು ರಾಹುನ ಪ್ರಭಾವ, ಯಾಕೆಂದರೆ ಹೀನಾಯ ಕೆಲಸಗಳು ಜಾಸ್ತಿ ಆಗುತ್ತೆ, ರೌಡಿಸಮ್ ಜಾಸ್ತಿ ಆಗುತ್ತೆ, ದರೋಡೆಗಳು ಜಾಸ್ತಿ ಆಗುತ್ತೆ, ಕುಡಿತದ ಚಟಗಳು ಜಾಸ್ತಿ ಆಗುತ್ತೆ. ಈ ನೂತನ ಸಂವತ್ಸರ ಅಂತಕ್ಕಂಥದ್ದು ವಿಶ್ವಾವಸು, ವಿಶ್ವಕ್ಕೆ ಒಳಿತನ್ನೇ ಮಾಡಬೇಕು. ಬಟ್ ದುರಾದೃಷ್ಟವಶದ ಗ್ರಹಗತಿಗಳ ಆ ರೀತಿ ನೋಡೋದ್ರಿಂದ ಕೆಲವೊಂದನ್ನು ಪ್ಲಸ್ಸನ್ನು ಕೆಲವೊಂದನ್ನು ಮೈನಸ್ಸನ್ನು ಕೂಡ ನೋಡೋದಕ್ಕೆ ದಾರಿ ಆಗ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಬಟ್ ಆಧ್ಯಾತ್ಮ ಕ್ಷೇತ್ರ ಸಾಧನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರುವಂಥವ್ರಿಗೆ ಉತ್ತಮವಾದಂಥ ಫಲವನ್ನು ಈ ನೂತನ ಸಂವತ್ಸರ ಅಂತಕ್ಕಂಥದ್ದಕ್ಕೂ ತರೋದಕ್ಕೆ ದಾರಿ ಆಗ್ತದೆ. ಹಾಗಾಗಿ ಇದಿಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ಷೇತ್ರದವರಿಗೆ ಏನೇನು ಪರಿಣಾಮವನ್ನು ಬೀರೋದಕ್ಕೆ ದಾರಿ ಆಗುತ್ತೆ ಅನ್ನೋದನ್ನು ಈ ನೂತನ ಸಂವತ್ಸರ ಅಂತಕ್ಕಂಥದ್ದು ತಿಳಿಸ್ಕೊಡ್ತಾ ಇದೆ. ಇನ್ನು ಭಾವದ ಫಲಗಳು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಅಂದರೆ ಯಾವ ರಾಶಿಗೆ ಏನು ಪರಿಣಾಮವನ್ನು ಬೀರೋದಕ್ಕೆ ದಾರಿ ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ನಾವು ನೋಡಿದಾಗ, ಗ್ರಹಗತಿಗಳ ಸ್ಥಿತಿಗತಿಗಳು ಮತ್ತು ಗೋಚಾರ, ಗುರು, ಶನಿ, ರಾಹು, ಕೇತು, ಇದರ ಆಧಾರದ ಮೇಲೇ ಈ ನೂತನ ಸಂವತ್ಸರದ ಫಲವನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಮಿಕ್ಕ ಗ್ರಹಗಳು ಕೂಡ ಸಪೋರ್ಟ್ ಮಾಡ್ತದೆ, ಅದಕ್ಕೆ ಸಪೋರ್ಟ್ ಮಾಡಿದೇ ಬರೀ ಇದ್ರ ಮೇಲೇ ಅಲ್ಲ. ಗುರು ಅಂತಂದರೆ ಗುರು ಸಪೋರ್ಟ್ ಮಾಡೋವಂಥದ್ದು ಬೇಕಲ್ವ, ಆ ಗುರು ಸಪೋರ್ಟ್ ಮಾಡೋವಂಥದ್ದಿದ್ದಾಗ ಮಾತ್ರ ಏನಾದರೂ ಒಂದು ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಗುರುವಿಗೆ ಸಪೋರ್ಟೇ ಮಾಡಲಿಲ್ಲ ಬೇರೆ ಗ್ರಹ ಅಂದಾಗ ಸಾಮಾನ್ಯವಾಗಿ ಅಷ್ಟೊಂದು ಅನುಕೂಲವನ್ನು ನೋಡೋದಕ್ಕೆ ದಾರಿ ಆಗೋದಿಲ್ಲ. ಹಾಗಾಗಿ ಈಗ ಇರ್ತಕ್ಕಂಥದ್ದು ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಏನು ಪರಿಣಾಮವನ್ನು ನೋಡಬಹುದು. ಮೇಷರಾಶಿನವರು ಸಾಮಾನ್ಯವಾಗಿ ನೂತನ ಸಂವತ್ಸರ ಪ್ರಾರಂಭದ ಸಂದರ್ಭದಲ್ಲಿ ಕುಜ ಬಲಹೀನನಾಗ್ತಾನೆ, ಅಂದರೆ ರಾಷ್ಟ್ರಾಧಿಪತಿಯಾದಂತನು ಬಲಹೀನನಾಗಿ ಕುಳಿತಿದ್ದಾನೆ. ಹಾಗಾಗಿ ಏನಾಗ್ತದೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳೇನಿರ್ತವಲ್ಲ ಅಂಥ ಸಕ್ಸಸ್ಸನ್ನು ಕೊಡುವಂಥ ಸಾಧ್ಯತೆಗಳಿರೋದಿಲ್ಲ. ಮತ್ತು ತುಂಬ ಅಥವಾ ಹಣಕಾಸಿನ ಕೊರತೆಗಳನ್ನು ಎದುರಿಸಬಹುದು. ಹೂಡಿಕೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕಾಗತ್ತೆ, ಅದನ್ನು ಹೊಂದಾಣಿಕೆ ಮಾಡೋಕ್ಕಾಗದಾಗೆ ಒದ್ದಾಡಬಹುದು. ಸ್ವಲ್ಪ ರಾಂಗ್ ಡಿಸಿಷನ್ಸನ್ನು ತೆಗೆದುಕೊಳ್ತೀರಿ. ತುಂಬ ವ್ಯಾಪಾರ ಆಗದಲೇ ಇರ್ತಕ್ಕಂಥ ವಸ್ತುವಿನ ಮೇಲೆ ಅಥವಾ ಬೇಗ ಡೀಲ್ ಆಗೋದಿಲ್ಲ ಅಥವಾ ಮಾರಾಟ ಆಗೋದಿಲ್ಲ, ಸೇಲ್ ಆಗೋದಿಲ್ಲ, ಅಂಥ ವಸ್ತುಗಳ ಮೇಲೆ ಹೂಡಿಕೆ ಜಾಸ್ತಿ ಮಾಡಿ ಹಣಕಾಸು ಹೋಲ್ಡ್ ಆಗುವಂಥ ಸಾಧ್ಯತೆಗಳು ಬರಬಹುದು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು. ಗುರುಬಲ ಇದೆಯಾ ಅಂತಂದಾಗ ಸಾಮಾನ್ಯವಾಗಿ 14ರವರೆಗೆ ಗುರುಬಲ ಇರುತ್ತೆ ಪ್ರಾಕ್ಟಿಕಲಿ. ಆದರೆ ಅದಕ್ಕೆ ಮುಂಚೆನೇ ಏಪ್ರಿಲ್ ಎಂಡಿಗೆ ಅದರದ್ದು ಬಲ ಮುಗಿದೋಗುತ್ತೆ ನಿಮಗೆ. ಗುರುಬಲ ಅಂತಕ್ಕಂಥದ್ದು ಧನಭಾವದಲ್ಲಿ ಗುರು ಇರ್ತಕ್ಕಂಥದ್ದು ಗುರುಬಲ ಹೊರಟೋಗುತ್ತೆ, 7.5 ಪ್ರಾರಂಭ ಆಗುತ್ತೆ. ಬಟ್ 7.5 ಪ್ರಾರಂಭ ಆಯಿತು ಒಂದು ಮಾತ್ರಕ್ಕೆ, ಯುಗಾದಿಯಿಂದಲೇ ಅಮಾವಾಸ್ಯೆಯಿಂದಲೇ ಪ್ರಾರಂಭ ಆಗೋದ್ರಿಂದ 7.5 ಪ್ರಾರಂಭ ಆಯಿತು ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ. ಇಲ್ಲೊಂದು ಲಾಜಿಕ್ ಹೇಳ್ಕೊಡ್ತೀನಿ ನಿಮಗೆ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ವೃಷಭ ರಾಶಿನಲ್ಲಿ ಇದ್ದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ವೃಷಭ ರಾಶಿನಲ್ಲಿ ಇದ್ದರೆ ಈ 7.5 ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಿಮಗೆ ಕಾಟ ಕೊಡೋದಿಲ್ಲ. ನೋಡಿಕೊಳ್ಳಿ ಒಂದು ಸಾರಿ ಸಾಧ್ಯವಾದರೆ. ಗುರು ಏನಾದರೂ ನಿಮಗೆ ಸಾಮಾನ್ಯವಾಗಿ ಜನ್ಮಜಾತಕದಲ್ಲೂ ಕೂಡ ವೃಷಭ ರಾಶಿನಲ್ಲಿದ್ದರೆ ಗುರುಬಲ ಇಲ್ಲದಿದ್ದರೂ ಕೂಡ ನಿಮಗೆ ಗುರುಬಲ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಆತಂಕ ಬೀಳುವಂಥ ಅವಶ್ಯಕತೆ ಏನಿರೋದಿಲ್ಲ, ಚಿಂತೆ ಬೇಡ. ಇನ್ನು ಹಣಕಾಸಿನ ವ್ಯವಸ್ಥೆಗಳು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸ್ವಲ್ಪ ಕೊರತೆಯನ್ನು ಎದುರಿಸಬೇಕಾಗತ್ತೆ. ಒಂದು, ರಾಹು ಅಂತಕ್ಕಂಥದ್ದು ತಿಂದಾಕಿರೋದ್ರಿಂದ ಶುಕ್ರನ ಪ್ರಭಾವ, ಹಾಗಾಗಿ ಮೋಸ ಜಾಸ್ತಿ ಮಾಡುವಂಥದ್ದು ಅಥವಾ ಮೋಸ ಮಾಡಿ ನಾವು ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲೋ ಸಣ್ಣದಾಗಿ ಹೆಚ್ಚಿನದಾಗಿ ಒಲವು ಹತ್ತಕ್ಕೆ ಬರ್ತದೆ. ಅದನ್ನು ಸ್ವಲ್ಪ ಆದಷ್ಟು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಉತ್ತಮ. ಏಕೆಂದರೆ ಮೋಸ ಮಾಡಿದ್ದು ಯಾವುದು ಕೂಡ ಜಾಸ್ತಿ ಸಹ ಉಳಿಯೋದಿಲ್ಲ. ಬಟ್ ಪರಿಣಾಮಗಳು ಆ ರೀತಿಯಲ್ಲಿ ಬರುತ್ತೆ, ಯೋಚನೆಗಳು ಆ ರೀತಿಯಲ್ಲಿ ಬರುತ್ತೆ ಅಷ್ಟೇ. ಹಾಗಾಗಿ ಅದಕ್ಕೆ ಹೆಚ್ಚಿನದಾದಂಥ ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಹೋಗಬೇಡಿ ಅಂತಕ್ಕಂಥದ್ದು. ಬಂಧು ಬಾಂಧವರು, ನೆರೆಹೊರೆಯವರು ಅಂತಕ್ಕಂಥ ರೀತಿಯಲ್ಲಿ ಏನು ಕಾಣ್ತೀವಲ್ಲ, ಆ ಬಂಧು ಬಾಂಧವರು ನೆರೆಹೊರೆಯವರು ಕುಟುಂಬಸ್ಥರು, ಯಾರು ಕುಟುಂಬಸ್ಥರು ಅಂತ ನೀವು ನಂಬಿರ್ತೀರೋ ಆ ಕುಟುಂಬಸ್ಥರಿಂದಲೇ ಸಮಸ್ಯೆಗಳು, ನೋವುಗಳು, ನಿರಾಸೆಗಳು, ಮೋಸಗಳು, ಆರ್ಥಿಕ ನಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ಮೇಷರಾಶಿನವರು ನೋಡೋದಕ್ಕೆ ದಾರಿ ಇದೆ. ಇದು ಹೇಳ್ತಾ ಇದ್ದೀನಿ,
ಜನ್ಮ ಜಾತಕದಲ್ಲಿ ಏನಾದರೂ ಗ್ರಹಗತಿಗಳ ಬಲ ಚೆನ್ನಾಗಿದ್ದರೆ ಈ ಫಲಗಳು ಮೈನಸ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಮೈನಸ್ ಆಗುತ್ತೆ ಅಂದರೆ ಉತ್ತಮವಾದಂಥ ಫಲ ಸಿಗೋದಕ್ಕೂ ದಾರಿ ಆಗ್ತದೆ. ಗ್ರಹಗತಿಗಳು ನಾನು ಹೇಳಿದ್ನಲ್ಲ, ಸಾಡೆ ಸಾತಿ ಕಾಟ ಕೊಡ್ತಾ ಇದೆ ಅಂದರೆ ನಿಮಗೆ ವೃಷಭ ರಾಶಿನಲ್ಲಿ ಶನಿ ಇದ್ದರೆ ಸಾಡೆ ಸಾತಿ ಕಾಟ ಕೊಡೋದಿಲ್ಲ, ಇದನ್ನು ನೆನಪಿರಲಿ. ಏನಾದರೂ ವೃಷಭ ರಾಶಿನಲ್ಲಿ ಗುರು ಇದ್ದ ಅಂದ ಪಕ್ಷದಲ್ಲಿ ಗುರುಬಲ ಇಲ್ಲದಿದ್ದರೂ ನಿಮಗೆ ಗುರುಬಲ ಸಿಗುತ್ತೆ ಜನ್ಮ ಜಾತಕದಲ್ಲಿ. ವೃಷಭ ರಾಶಿನಲ್ಲಿ ಏನಾದರೂ ನಿಮಗೆ ಇದ್ದರೆ ಒಂದು ಪಕ್ಷ. ಹಾಗಾಗಿ ನೀವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನು ವಿದ್ಯಾಭ್ಯಾಸ ಓಕೆ, ಪರವಾಗಿಲ್ಲ, ಅಂಥ ಮೈನಸ್ಸಿನ ಕಂಡೀಷನ್ಸ್ ಇರೋದಿಲ್ಲ. ಸ್ಥಿರಾಸ್ತಿ ಮಾಡಬೇಕು ಅನ್ನೋಂಥವ್ರಿಗೆ, ಭೂಮಿ ಮಾಡಬೇಕು ಅನ್ನೋಂಥವ್ರಿಗೆ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತದೆ. ವರ್ಗಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಅಲ್ಲಿ ಸ್ವಲ್ಪ ನಿಮಗೆ ಮೋಸವಾಗಬಹುದು, ಹಿನ್ನಡೆ ಆಗಬಹುದು. ಒಪ್ಪಂದ, ಕರಾರು, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು ಅವುಗಳಿಗೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿ ಇದೆ. ಯಾಕೆಂದರೆ ವಕ್ರನಾಗಿ ಕುಳಿತಿದ್ದಾನೆ, ವಕ್ರ ಪ್ರಭಾವ, ಶುಕ್ರನೂ ಅಲ್ಲಿ ವಕ್ರನಾಗಿದ್ದಾನೆ, ವಕ್ರನಾಗಿರ್ತಕ್ಕಂಥ ರಾಹು ಅಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ದಾರಿ ಆಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೋಸಗಳಾಗಬಹುದು. ಬರೀ ಮೋಸ 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 ಅನ್ನೋ ರೀತಿಯಲ್ಲಿ ಇರ್ತದೆ. ಎಲ್ಲ ರೀತಿಯಲ್ಲೂ ತುಂಬ ಭಾವನಾತ್ಮಕವಾದಂಥ ಪೆಟ್ಟು ಅಥವಾ ನಷ್ಟವನ್ನು ನೋಡ್ತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ನರದೌರ್ಬಲ್ಯಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಸ್ಕಿನ್ ಡಿಸೀಸು ಅಥವಾ ಸ್ಕಿನ್ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಉಸಿರಾಟ ಸಂಬಂಧಪಟ್ಟಂಥ ಸಮಸ್ಯೆಗಳಾಗುವಂಥ ಸ್ಥಿತಿ, ಜಾಯಿಂಟ್ಸ್ ಪೇನ್ಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಇಂಥವು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪರಿಣಾಮವನ್ನು ಬೀರಬಹುದು ಈ ನೂತನ ಸಂವತ್ಸರ ಅಂತಕ್ಕಂಥದ್ದು. ಹಾಗಾಗಿ ಇನ್ನು ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಏನಂತ ಆತಂಕ ಬೀಳುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಏಪ್ರಿಲ್ವರೆಗೆ. ಏಪ್ರಿಲ್ ನಂತರವಾಗಿ ಸ್ವಲ್ಪ ಸಮಸ್ಯೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ರಾಹು ಅಂತಕ್ಕಂಥವ್ನು ನಿಮಗೆ ಲಾಭಕ್ಕೆ ಬರೋದ್ರಿಂದ ರಾಹುವಿನ ಪ್ರಭಾವ ನಿಮಗೆ ಪರಿಣಾಮವನ್ನು ಕೊಡಬೇಕು, ವಿದ್ಯಾ ಪ್ರಗತಿಯನ್ನು ತಂದು ಕೊಡಬೇಕು, ವಿದೇಶಿ ಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ವಾತಾವರಣವನ್ನು ಮೇಷರಾಶಿನವರು ನೋಡೋದಕ್ಕೆ ದಾರಿ ಆಗ್ತದೆ. ಮತ್ತು ಸಂತಾನ ದೋಷಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ವೈದ್ಯೋಪಚಾರಗಳು ಸರಿಯಾಗಿ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಇನ್ನು ಆಕಸ್ಮಿಕವಾದಂಥ ಅವಘಡಗಳಿಗೆ ಸಂಬಂಧಪಟ್ಟಂತೆ ಏನು ಆತಂಕ ಬೀಳುವಂಥ ಅವಶ್ಯಕತೆ ಏನಿರೋದಿಲ್ಲ. ಸ್ವಲ್ಪ ಏಪ್ರಿಲ್ ಎಂಡಲ್ಲಿ, ಏಪ್ರಿಲ್ ಅಂತ್ಯಭಾಗದಲ್ಲಿ ಸ್ವಲ್ಪ ಜಾಗ್ರತೆ, ಹಳೆಯ ವಸ್ತು, ಹಳೆಯ ವಾಹನದಿಂದ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಉನ್ನತ ಉದ್ಯೋಗ ಸಂಬಂಧಪಟ್ಟಂತೆ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ, ಅನುಕೂಲ. ಅದೃಷ್ಟ ಅಂತಕ್ಕಂಥದ್ದು ಪೂಜೆ ಪುನಸ್ಕಾರ ಧರ್ಮ ಕಾರ್ಯಗಳನ್ನು ಮಾಡೋದರಿಂದ ಸ್ವಲ್ಪ ಅದೃಷ್ಟ ಅಂತಕ್ಕಂಥದ್ದು ನಿಮ್ಮ ಪ್ರಾಪ್ತಿಗೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆ ಆಗಬಹುದು. ಮತ್ತು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು, ಅದರಲ್ಲೂ ಕೂಡ IAS, KS ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು, ತುಂಬ ಹೈ ಪೋಸ್ಟಲ್ಲಿರ್ತಕ್ಕಂಥವರು ಸ್ವಲ್ಪ ಯಾವುದೋ ಕಳಂಕವನ್ನು ಹೊತ್ತುಕೊಳ್ಳಬಹುದು ಮೇಷರಾಶಿನವರು. ಹಾಗಾಗಿ ಜಾಗ್ರತೆ. ಗುರುಬಲವೂ ಇಲ್ಲ, ಶನಿಬಲವೂ ಇಲ್ಲ, ಜನ್ಮಜಾತಕದಲ್ಲಿ ಬಲ ಇದ್ದರೆ ಇಲ್ಲಿ ಸ್ವಲ್ಪ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಆದರೂ ನಿಮಗೇನಾದರೂ ರಕ್ಷಣೆ ಬೇಕು, ಗುರುಬಲಕ್ಕಿಂತಲೂ ಕೂಡ ಶನಿ ನಿಮಗೆ ಕಾಟವನ್ನು ಕೊಡೋದಕ್ಕೆ ದಾರಿ ಆಗಿರೋದ್ರಿಂದ ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮಾನ್ ಚಾಲೀಸ್ ತಪ್ಪದೆ ಮಾಡಬೇಕು. ಯುಗಾದಿಯಿಂದಲೇ ಪ್ರಾರಂಭ ಮಾಡಬೇಕು. ಆಲ್ಮೋಸ್ಟ್ 7.5 ವರ್ಷ ಇರ್ತದೆ. 7.5 ವರ್ಷದಲ್ಲಿ ಎಲ್ಲ 7.5 ವರ್ಷನೂ ಕಷ್ಟ ಇರುತ್ತಾ ಅಂದರೆ ಇಲ್ಲ. ಅದು ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಎಲ್ಲಿ ಪ್ರಭಾವವನ್ನು ಬೀರಿದ್ದಾನೋ ಅದರ ಮೇಲೆ ಈ ಒಂದು 7.5 ವರ್ಷ ನಿಮಗೆ ಕಾಟವನ್ನು ಕೊಡಬಹುದು. ಹಾಗಾಗಿ ನೋಡ್ಕೊಳ್ಳಿ, ಸಾಧ್ಯವಾದಷ್ಟು ಹನುಮಾನ್ ಚಾಲೀಸನ್ನು ಪಡೆದು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃಷಭ ರಾಶಿನವರಿಗೆ ರಾಶ್ಯಾಧಿಪತಿಯಾದಂಥವನು ಅಥವಾ ವೃಷಭ ಲಗ್ನಾಧಿಪತಿಯಾದಂಥವನು ರೆಟ್ರೋ ವಕ್ರನಾಗಿದ್ದಾನೆ. ವಕ್ರನಾಗಿದ್ದರೂ ಕೂಡ 12 ಗ್ರಹಗಳು ಅವನ ಜೊತೆ ವಕ್ರ ಸೇರಿಕೊಂಡ್ರು. ಹಾಗಾಗಿ
ಅದೃಷ್ಟ ಬರಬೇಕು, ಯೋಗ ಫಲಗಳು ಬರಬೇಕು, ಬದಲಾವಣೆಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಅವಕಾಶಗಳು ಹುಡುಕಿಕೊಂಡು ಬರಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು, ಸಾಲವನ್ನು ತೀರಿಸಬೇಕಾದಂಥ ಅನಿವಾರ್ಯತೆ, ಲೋನಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿದ್ದರಿಂದ ಅಲ್ಲಿ ಸಕ್ಸಸ್ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದು. ಮತ್ತು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಮದುವೆ ಮತ್ತೊಂದು ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲವನ್ನು ನೋಡುವಂಥ ಪರಿಸ್ಥಿತಿಗಳನ್ನು ಈ ನೂತನ ಸಂವತ್ಸರ ಅಂತಕ್ಕಂಥದ್ದು ತರೋದಕ್ಕೆ ದಾರಿ ಆಗ್ತದೆ. ಆರೋಗ್ಯ ಸುಧಾರಣೆಯ ಲಕ್ಷಣಗಳು ಅಂತಕ್ಕಂಥದ್ದು, ಸ್ವಲ್ಪ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಅಥವಾ ಕಾನೂನು ಬಾಹಿರ ರೀತಿಯಲ್ಲಿ ಧನ ಸಂಪಾದನೆ ಅಂತಕ್ಕಂಥದ್ದು ಬರುವಂಥದ್ದು ಸಾಮಾನ್ಯವಾಗಿ ವೃಷಭ ರಾಶಿನವರು ಈ ನೂತನ ಸಂವತ್ಸರದಲ್ಲಿ ನೋಡ್ತೀರಿ. ಯಾಕೆಂದರೆ ವೃಷಭ ರಾಶಿಗೆ ಶನಿ ಲಾಭದಲ್ಲಿದ್ದಾನೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಲಾಭಕ್ಕೆ ಶನಿ ಬಂದರೂ ಕೆಲವೊಬ್ಬರಿಗೆ ರಿಸಲ್ಟ್ ಕೊಡೋದಿಲ್ಲ. ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಶನಿ ಮೇಷರಾಶಿನಲ್ಲಿದ್ದರೆ, ನಿಮ್ಮ ಜನ್ಮಜಾತಕದಲ್ಲಿ ಮೇಷರಾಶಿನಲ್ಲಿ ಶನಿ ಇದ್ದರೆ ಲಾಭದ ಫಲ, ಶನಿಯ ಫಲ ನಿಮಗೆ ಸಿಗೋದಿಲ್ಲ. ಶನಿ ಲಾಭದಲ್ಲಿದ್ದಾನೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅದರ ಫಲ ನಿಮಗೆ ಸಿಗೋದಿಲ್ಲ. ಬೇರೆ ಬೇರೆ ರಾಶಿನಲ್ಲಿದ್ದರೆ ಬೇರೆ ಬೇರೆ ರೀತಿಯಲ್ಲಿ ಫಲ ಸಿಗುತ್ತೆ, ಇಲ್ಲ ಅಂತಲ್ಲ. ಆ ಫಲ ಸಿಗೋದಕ್ಕೂ ದಾರಿ ಇದೆ, ಸಿಗದೆ ಇರೋದಕ್ಕೂ ಕೂಡ ದಾರಿ ಇದೆ. ಒಂದು ಸಪಾನ್ ಟೈಮ್ ಲಾಭದಲ್ಲಿದ್ದಾನೆ, ರಿಸಲ್ಟ್ ಸಿಗುತ್ತಾ? ಇಲ್ಲ, ಸಿಗೋದಿಲ್ಲ. ಅದೇ ಶನಿ ಅಂತಕ್ಕಂಥವು ನಿಮಗೇನಾದರೂ ಜನ್ಮಜಾತಕದಲ್ಲಿ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದಂಥ ಪಕ್ಷದಲ್ಲಿ ಲಾಟ್ರಿಗಳು ಸಿಗ್ತದೆ ನಿಮಗೆ, ಯೋಗ ಫಲಗಳು, ಅದೃಷ್ಟ ಅಂತಕ್ಕಂಥದ್ದು. ಬೇರೆ ಬೇರೆ ಸ್ಥಿತಿನಲ್ಲಿ ಎಲ್ಲವೂ ಇರೋದಕ್ಕೆ, ಎಲ್ಲವೂ 12 ರಾಶಿಗಳಲ್ಲಿ ಎಲ್ಲೆಲ್ಲಿದ್ದರೆ ಏನೇನಾಗುತ್ತೆ ಎಲ್ಲವನ್ನೂ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಇರುವಂಥ ಕಂಡೀಷನ್ ನೋಡಿದಾಗ ಹಾಗಾಗಿ ಶನಿ ಫಲ ಆ ರೀತಿಯಲ್ಲಿ ಸಿಗುತ್ತೆ. ಗುರುವಿನ ಫಲವೂ ಕೂಡ ಅಷ್ಟೇ. ಗುರು ಏನಾದರೂ ನಿಮಗೆ ಕಟಕ ರಾಶಿನಲ್ಲಿದ್ದಂಥ ಪಕ್ಷದಲ್ಲಿ ಜನ್ಮಜಾತಕದಲ್ಲಿ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನಲ್ಲ, ಅದರ ಫಲವನ್ನು ಕೊಡೋದಿಲ್ಲ, ಮೈನಸ್ ಮಾಡ್ತಾನೆ. ಗುರುಬಲ ಇದ್ರೂ ಕೂಡ ಗುರುಬಲ ಮೇಲ್ಮುಖವಾಗಿ ಕಂಡ್ರೂ ಗೋಚಾರದಲ್ಲಿ ನಿಮಗೆ ಗುರುಬಲ ಅಂತಕ್ಕಂಥದ್ದು ಸಿಗೋದಿಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ಭಾಳ ಸೂಕ್ಷ್ಮವಾಗಿ ನೋಡಿಕೊಂಡು ನೀವು ಇದನ್ನು ಫಲವನ್ನು ನಿಷ್ಕರ್ಷೆ ಮಾಡಬೇಕಾಗತ್ತೆ ಅಥವಾ ನೀವು ತೆಗೆದುಕೊಳ್ಬೇಕಾಗತ್ತೆ. ಹೀಗೆ ಇಲ್ಲ. ಜನ್ಮಜಾತಕ ಬಹಳ ಮುಖ್ಯವಾಗುತ್ತೆ ಇಲ್ಲಿ ಗೋಚಾರದ ಫಲಗಳು ಸಿಗಬೇಕು ಅಂದರೆ. ಹಾಗಾಗಿ ಮೇಲ್ಮುಖವಾಗಿ ಓಕೆ ಗುರುಬಲ ಇದೆ, ಓಕೆ ಪರವಾಗಿಲ್ಲ, ಏನು ತೊಂದರೆ ಆಗೋಲ್ಲ ಅನ್ನೋ ರೀತಿಯಲ್ಲಿ ಹೇಳಬಹುದು. ಗುರುಬಲ ಇದ್ರೂ ಯಾಕೆ ತೊಂದರೆ ಆಯಿತು? ಜನ್ಮಜಾತಕ ಅಂತಕ್ಕಂಥದ್ದು ನಿಮಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅವನ್ನ ನೋಡಿಕೊಳ್ಳಿ. ಇನ್ನು ಸಾಮಾನ್ಯ ರೋಗ ರುಜಿನಗಳ ವಿಚಾರ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟದಾದಂಥ ಇನ್ಫೆಕ್ಷನ್ಸ್ಗಳಾಗಬಹುದು ಮತ್ತು ಗರ್ಭಾಶಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳನ್ನು ತರಬಹುದು ಅಂತ ರೀತಿಯಲ್ಲಿ ಕಾಣುತ್ತೆ. ಅದರಲ್ಲೂ ಕೂಡ ಸಂವತ್ಸರ ಆರಂಭ 1 ತಿಂಗಳಿರುತ್ತೆ, ಆಮೇಲೆಲ್ಲ ಬಿಡುಗಡೆ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ರೋಗದಿಂದ ಮುಕ್ತರಾಗುವಂಥ ಅವಕಾಶಗಳಿದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ ಪರವಾಗಿಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಅನಿರೀಕ್ಷಿತ ಧನಾಗಮನ ಅಥವಾ ಮೋಸದ ದುಡ್ಡು ಅಂತೀವಲ್ಲ, ಆ ರೀತಿಯಲ್ಲಿ ಎಲ್ಲೂ ಸಣ್ಣದಾಗಿ ನಿಮಗೆ ಪ್ಲಸ್ ಆಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಪರವಾಗಿಲ್ಲ, ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಲಾಭದಲ್ಲಿರ್ತಕ್ಕಂಥದ್ದು ವಕ್ರನಾಗಿ ಕೊಡ್ತಿರ್ತಕ್ಕಂಥ ಶನಿ ಪ್ರಭಾವ ಅಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಉದ್ಯೋಗ ಸಂಬಂಧಪಟ್ಟಂತೆಯೂ ಕೂಡ ಉತ್ತಮವಾದಂಥ ಸ್ಥಿತಿಯೇ ಕಾಣ್ತದೆ. ಮತ್ತು ಬೇರೆಯವರಿಗೆ ಸಹಾಯ, ದಾನ, ಧರ್ಮವನ್ನು ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಎತ್ತಿದ ಕೈ ಅಂತಕ್ಕಂಥದ್ದು. ಮತ್ತು ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನಿಮಗೆ ಸ್ವಲ್ಪ ವರ್ಷ ಆರಂಭವಾದರೆ ಸ್ವಲ್ಪ ಹಿನ್ನಡೆ ಆಗಬಹುದು. ವರ್ಷಾಂತ್ಯ ಅಂದರೆ ಸಾಮಾನ್ಯವಾಗಿ ಜೂನ್ ನಂತರ ಆದರೆ ನಿಮಗೆ ಈ ವ್ಯಾಜ್ಯಗಳು ಸಕ್ಸಸ್ಸನ್ನು ಕಾಣೋದಕ್ಕೆ ದಾರಿಯಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ಸಹೋದರರಿಂದ ಕಷ್ಟ, ಸಂಕಷ್ಟ, ನಷ್ಟವನ್ನು ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಹಾಗಾಗಿ ಎಚ್ಚರಿಕೆ. ಈ ಸಂದರ್ಭ ಈ ಯುಗಾದಿ ಆಜುಬಾಜಿನಲ್ಲಿ ಹೆಣ್ಣು ಗಂಡು ನೋಡ್ತಾ ಇರೋಂಥರೆ ಯುಗಾದಿ ಆಜುಬಾಜಿನಲ್ಲಿ ಸ್ವಲ್ಪ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಣ್ಣ ಪುಟ್ಟದಾಗಿ ಈ ರಾಹು ಬೇರೆ ಕೊಡ್ತಾನೆ ಅಲ್ಲಿ ಫಲವನ್ನು, ಕೇತು ಬೇರೆ ಚತುರ್ಥಕ್ಕೆ ಬರ್ತಾನೆ. ಕೇತು ಚತುರ್ಥಕ್ಕೆ ಬರೋದರಿಂದ ಸನ್ಯಾಸ ಭಾವ, ವಿದ್ಯಾಭ್ಯಾಸದ ಕೊರತೆಯನ್ನು ತರಬೇಕು ಅಥವಾ ನಿರುತ್ಸಾಹವನ್ನು ತರಬೇಕು, ಗೊಂದಲವನ್ನು ತರಬೇಕು. ಏನೋ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಿ, ಓದಬೇಕು ಅಂತ ತುಂಬ ಶ್ರಮ ಹಾಕಿರ್ತೀರಿ. ಎಕ್ಸಾಮ್ ಟೈಮ್ ಬಂದಾಗ ಅಥವಾ ಮುಖ್ಯವಾದಂಥ ಎಕ್ಸಾಮ್ ಟೈಮ್ ಬಂದಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದು ಎಕ್ಸಾಮ್ನ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗದೇ ಇರ್ತಕ್ಕಂಥ ಕಂಡೀಷನ್ಸು, ಇಂಥವೇನಾದರೂ ಸ್ವಲ್ಪ ವೈರುಧ್ಯ ಬರೋಕ್ಕೆ, ಯಾಕೆ ಹಿಂಗಾಯಿತು, ನಾನು ಬರೆದಿದ್ದೀನಲ್ಲ ಮಾರ್ಕ್ಸ್ ಯಾಕೆ ಕಮ್ಮಿ ಬಂತು, ಈ ರೀತಿಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಕೇತು ಅದನ್ನು ಮಾಡ್ತಾನೆ. ಹಾಗಾಗಿ
ಎಚ್ಚರಿಕೆ. ಮಕ್ಕಳಿಂದ ನಿಮಗೇನಾದರೂ ಪ್ರಾಪ್ತಿ ಯೋಗ ಫಲಗಳಿದೆಯಾ ಅಂದರೆ ಖಂಡಿತ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಮಕ್ಕಳಿಂದ ಲಾಭ ಯೋಗ ಫಲ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಆಗಿರೋದ್ರಿಂದ ವೃಷಭ ರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ನೂತನ ಸಂವತ್ಸರದಲ್ಲಿ ಪ್ರತಿ ಬುಧವಾರ ವೆಂಕಟೇಶ್ವರನ ದರ್ಶನ ಪ್ರತಿ ಬುಧವಾರ ತಪ್ಪದೆ ಮಾಡಿ. ನಿಮಗೆ ಒಳ್ಳೆಯ ಫಲವನ್ನು ನಿಮಗೆ ಪ್ರಾಪ್ತಿ ಮಾಡಿಕೊಡ್ತಾನೆ ವೆಂಕಟೇಶ್ವರ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಲ್ಪ ಯಾಕೋ ಒಂದು ರೀತಿಯಲ್ಲಿ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಇರುತ್ತೆ. ಯಾಕೋ ಯಾವ ಕೆಲಸ ಕಾರ್ಯಗಳು ಅಷ್ಟು ಸುಸೂತ್ರವಾಗಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸಂವತ್ಸರ ಆರಂಭದಲ್ಲಿಯೇ ನಿಮಗೆ ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಅಷ್ಟೊಂದು ಬಲವನ್ನು ಪಡೆದುಕೊಂಡಲ್ಲದಲೇ ಇರೋದರಿಂದ, ರಾಹುವಿನ ಪ್ರಭಾವಕ್ಕೆ ಕೂಡ ಒಳಗಾಗಿರೋದ್ರಿಂದ ತುಂಬ ಕನ್ಫ್ಯೂಸ್ ತುಂಬ ಗೊಂದಲವನ್ನು ಮಾಡಿಕೊಡ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು. ಅದರ ಜೊತೆಯಲ್ಲಿ ದುಶ್ಚಟಗಳು ಮತ್ತು ದುರಾಚಾರಗಳು ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಮನಸ್ಸು ಜಾರುವಂಥದ್ದು. ಎಷ್ಟು ನ್ಯಾಯವಾಗಿದ್ದರೂ ಅಷ್ಟೇ, ಎಷ್ಟು ನಿಯತ್ತಾಗಿದ್ದರೂ ಅಷ್ಟೇ, ನಾವು ಹಿಂಗೆ ಹೋಗ್ಬಿಡೋಣ, ಕಳ್ಳಂತನ ಮಾಡುವಂಥವ್ರಿಗೆ ಒಳ್ಳೆದಾಗ್ತಾಯಿದೆ, ಈ ರೀತಿಯಲ್ಲಿ ಎಲ್ಲೋ ಚೇಂಜ್ ಆಗುತ್ತೆ. ತುಂಬ ಶುದ್ಧವಾಗಿರ್ತಕ್ಕಂಥವ್ರಿಗೂ ಕೂಡ ಎಲ್ಲೋ ಸಣ್ಣದಾಗಿ ಬದಲಾವಣೆಗಳನ್ನು ಮಾಡ್ಕೋಬೇಕಾದಂಥ ಅಥವಾ ಬದಲಾವಣೆಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು. ಯಾಕೆಂದರೆ ಗ್ರಹಗತಿಗಳು ಆ ರೀತಿಯಲ್ಲಿ ಮಾಡುತ್ತೆ ನಿಮಗೆ. ಇನ್ನು ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ, ಈ ನೂತನ ಸಂವತ್ಸರ ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾದಂಥ ಫಲವನ್ನು ಕೊಡೋದಕ್ಕೆ ದಾರಿ ಇಲ್ಲ, ಹಣಕಾಸಿನ ಸ್ಥಿತಿಗತಿಗಳು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ನಿಮಗೆ. ನಿಮಗೇನಾದರೂ ಜನ್ಮ ಜಾತಕದಲ್ಲಿ ಗುರು ಏನಾದರೂ ವೃಷಭ ರಾಶಿನಲ್ಲಿದ್ದರೆ ಈಗ ರಿಸಲ್ಟ್ ಕೊಡ್ತಾನೆ ಗುರು. ನಿಮಗೆ ಗುರುಬಲ ಇಲ್ಲ ಅಂದರೂ ರಿಸಲ್ಟ್ ಕೊಡೋದಕ್ಕೆ ದಾರಿ ಇದೆ. ಹಾಗಾಗಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ, ಜಾಗ್ರತೆಯಿಂದ ಇರಬೇಕಾಗತ್ತೆ. ದುಶ್ಚಟಗಳನ್ನು ಮಾಡುವಂಥವ್ರು, ಕುಡಿದ ಜೂಜು ರೇಸ್ ಇಂಥವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ತೊಂದರೆಗೆ ಸಿಕ್ಕಾಕ್ಕೊಂತಾರೆ. ಎಲ್ಲೋ ಯಾರನ್ನೋ ನಂಬಿ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಪತ್ರ ವ್ಯವಹಾರ ಮೋಸಗಳಾಗ್ತದೆ, ಬಂಧುಗಳಿಂದ ಮೋಸ, ವರ್ಗಾವಣೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಉದ್ಯೋಗದಲ್ಲಿ ನಿಧಾನ, ಎಳೆದಾಟ, ಯಾವ ಕೆಲಸ ಮಾಡೋಕ್ಕೋದ್ರೂ ಕೂಡ ಎಳೆದಾಟಗಳಾಗತ್ತೆ ಅನ್ನೋ ರೀತಿಯಾದಂಥ ವಾತಾವರಣಗಳಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾರ್ಮೋನ್ ವ್ಯತ್ಯಾಸ, ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆ, ಮತ್ತು ಈ ಸ್ಟೋನ್ ಫಾರ್ಮ್ ಆಗ್ತಕ್ಕಂಥದ್ದು, ಹರ್ನಿಯ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದು, ಇಂಥವು ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಡಬಹುದು. ಮಿಥುನ ರಾಶಿನವರಿಗೆ ಮಿತ್ರರಿಂದ ಸಹಾಯ ಮತ್ತು ಸಹಕಾರಗಳು ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿನಲ್ಲಿರೋದಿಲ್ಲ. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿರುತ್ತೆ. ಆದರೆ ಇನ್ನೊಂದು ಪ್ಲಸ್ ಇದೆ ನಿಮಗೆ, ಏನಂದರೆ ಸಂಗಾತಿಯಿಂದ ಏನಾದರೂ ಲಾಭವಾಗಬೇಕಂದ್ರೆ ಅಲ್ಲಿ ಸ್ವಲ್ಪ ಅನುಕೂಲವಾಗೋದಕ್ಕೆ ದಾರಿ ಇದೆ. ಅಥವಾ ಎರಡನೇ ಮಕ್ಕಳಿಂದ ಏನಾದರೂ ಅನುಕೂಲವಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸಂವತ್ಸರ ಅಂತ್ಯದಲ್ಲಿ ಸ್ವಲ್ಪ ಅನುಕೂಲವಾಗುವಂಥದ್ದು, ಸಂವತ್ಸರ ಅಂತ್ಯದಲ್ಲಿ ಸ್ವಲ್ಪ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥದ್ದು, ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ದೇವರನ್ನೇ ಬೈಕೊಳ್ತಕ್ಕಂಥದ್ದು, ಗುರುವನ್ನು ಬೈದುಕೊಳ್ತಕ್ಕಂಥ. ಯಾಕಂದರೆ ಏನು ಪೂಜೆ ಮಾಡಿದ್ರು, ಯಾವ ಗುರುವಿಗೆ ಹೋದ್ರೂ ಕೂಡ ಫಲ ಸಿಕ್ಕಲಿಲ್ಲ ಅನ್ನೋ ರೀತಿಯಲ್ಲಿ ಆ ಕಂಡೀಷನ್ಸು ಬರೋದಕ್ಕೆ ದಾರಿ ಇದೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ, ಅದೃಷ್ಟ ಕೈ ಹಿಡಿಯೋದಿಲ್ಲ ಮಿಥುನ ರಾಶಿನವರಿಗೆ ಈ ನೂತನ ಸಂವತ್ಸರ. ಆದರೆ ಮಿಥುನ ರಾಶಿನವರಿಗೆ ಏನಾದರೂ ಜನ್ಮಜಾತಕದ ಮಿಥುನ ಲಗ್ನವಾಗಿ ಜನ್ಮಜಾತಕದಲ್ಲಿ ಕುಂಭರಾಶಿನಲ್ಲಿ ಶನಿಯು ಮತ್ತು ಗುರು ಬಂದು ವೃಷಭ ರಾಶಿನಲ್ಲಿದ್ದರೆ ನಿಮ್ಮ ಜನ್ಮಜಾತಕದಲ್ಲಿ ಇವರಿಬ್ಬರೂ ಕೂಡ ಒಳ್ಳೆ ಫಲ ಕೊಡ್ತಾರೆ ನಿಮಗೆ. ಅದನ್ನು ನೆನಪಿಟ್ಕೊಳ್ಳಿ. ತಂದೆಯ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥ ಕಂಡೀಷನ್ಸ್ ಬರುತ್ತೆ. ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥ ಕಂಡೀಷನ್ಸ್ ಬರಬಹುದು. ವರ್ಗಾವಣೆ ಮಾಡ್ಕೊಳ್ಳೋದ್ರಿಂದ ತೊಂದರೆ ಸಿಕ್ಕಾಕ್ಕೊಳ್ತೀರಿ. ಹಾಗಾಗಿ ವರ್ಗಾವಣೆ, ಗೃಹ ಬದಲಾವಣೆ ಅಷ್ಟೊಂದು ಉತ್ತಮವಲ್ಲ ಈ ನೂತನ ಸಂವತ್ಸರ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಈ ನೂತನ ಸಂವತ್ಸರದಲ್ಲಿ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಪರಿಹಾರ ನಿಮಗೇನಂತಂದರೆ ಮಿಥುನ ರಾಶಿನವರಿಗೆ ಕುಲದೇವತೆಗೆ ಪ್ರತಿ ಶುಕ್ರವಾರ ಸಾಮಾನ್ಯ ವಾರ ಮಾಡ್ತೀರಿ ಕೆಲವರು, ಪ್ರತಿ ಶುಕ್ರವಾರ ತುಳಸಿ ಮತ್ತು ಬಿಲ್ವ ಪತ್ರ ಎರಡನ್ನೂ ಕೂಡ ಸಮರ್ಪಣೆ ಮಾಡುವಂಥದ್ದು ನಿಮಗೆ ರಕ್ಷಣೆ ಸಿಗುತ್ತೆ.
ಮಿಥುನ ರಾಶಿನವ್ರಿಗೆ. ಇನ್ನು ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಕಟಕ ರಾಶಿಗೆ ಗುರುಬಲ ಇದ್ದಾನೆ. ಕೆಲವ್ರಿಗೆ ಗುರುಬಲ ಸಿಕ್ಕಿರೋದಿಲ್ಲ, ಗುರುಬಲ ಇದ್ರೂ ಕೂಡ ಗುರುಬಲ ಯಾಕೆ ಅಂತಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಮಿಥುನ ರಾಶಿನಲ್ಲಿ ಏನಾದರೂ ಗುರುವಿದ್ದರೆ ನಿಮಗೆ ಗುರುವಿನ ಫಲ ಸಿಕ್ಕಿರೋದು. ಅದಕ್ಕೆ ತುಂಬ ಜನ ಕೇಳ್ತಿರ್ತಾರೆ, ನಮಗೆ ಗುರುಬಲ ಇದ್ದಾರೆ, ಗುರು ಲಾಭದಲ್ಲಿದ್ದಾನೆ, ರಿಸಲ್ಟ್ ಸಿಗಬೇಕು, ಒಳ್ಳೆ ಫಲ ಸಿಗಬೇಕು, ಯಾಕೋ ಸಿಗ್ತಾ ಇಲ್ಲ ಅಂತ. ಜನ್ಮ ಜಾತಕ ಮೂಲ ಆಗಿರ್ತದೆ, ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿ ಆದಷ್ಟು ಕೂಡ. ಈಗ ವ್ಯಯಕ್ಕೆ ಗುರು ಬರ್ತಾನೆ, ಶನಿ ಭಾಗ್ಯಕ್ಕೆ ಹೋಗ್ತಾನೆ. ವ್ಯಯಕ್ಕೆ ಗುರು ಬರೋದ್ರಿಂದ ಖರ್ಚುಗಳು ಜಾಸ್ತಿ ಬರುತ್ತೆ, ರಾಹು ಪ್ರಭಾವ, ಹಾಗಾಗಿ ಅಪವಾದಗಳು ಬರುತ್ತೆ. ಶನಿ ಮೊದಲೇ ಇಲ್ಲಿವರೆಗೂ ಕಾಟ ಕೊಟ್ಟು ಹೋಗಿದ್ದಾನೆ ಅಷ್ಟಮ ಶನಿಯಾಗಿ, ಅಲ್ಲಿ ಒಂದು ಸಮಸ್ಯೆ. ಭಾಗ್ಯಕ್ಕೆ ಶನಿ ಆಗಿರೋದ್ರಿಂದ ಡೆವಲಪ್ಮೆಂಟು ತುಂಬ ಸ್ಲೋ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಮತ್ತು ಹಣಕಾಸಿನ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಬೇಕು ಅಂದರೆ ಹಣಕಾಸಿನ ಕೊರತೆಗಳನ್ನ ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಅಥವಾ ಹೊಸದಾಗಿ ಏನಾದ್ರು ಪ್ರಯೋಗ ಮಾಡ್ತಿದ್ರೆ ಅಂದರೆ ಅಲ್ಲಿ ಸಕ್ಸಸ್ ಆಗದಲೇ ಇರ್ತಕ್ಕಂಥ ರೀತಿಯಲ್ಲಿ ಕಂಡು ಬರುವಂಥ ಸಾಧ್ಯತೆಗಳಿರುತ್ತೆ ಈ ನೂತನ ಸಂವತ್ಸರ ಅಂತಕ್ಕಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಂದತ್ವ ಇರುತ್ತೆ, ಬಟ್ ಸಕ್ಸಸ್ ಆಗ್ತಾರ ಅಂದರೆ ನಿರುತ್ಸಾಹ ತೋರಿಸಿದ್ರೂ ಕೂಡ ವಿದ್ಯಾಭ್ಯಾಸದಲ್ಲಿ ಒಂದು ಹಂತದವರೆಗೆ ಪ್ರಗತಿಯನ್ನು ಕಾಣೋದಕ್ಕೆ ದಾರಿಯಾಗತ್ತೆ. ಆರೋಗ್ಯ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಜಾಗೃತಿಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಅಗ್ನಿಮಾಂದ್ಯ ಅಂದರೆ ಈ ಏನು ತಿಂದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ, ಒಂದು ತಿಂದ್ರೆ ಹೆಚ್ಚು ಒಂದು ತಿಂದ್ರೆ ಕಮ್ಮಿ ಅನ್ನೋ ರೀತಿಯಲ್ಲಿ ಇರುತ್ತಲ್ಲ, ಅಗ್ನಿಮಾಂದ್ಯ ಅಂತೀವಿ. ಅಗ್ನಿಮಾಂದ್ಯ ಅಂದರೆ ಎಕ್ಸೆಸ್ ಆಫ್ ಹೀಟ್ ಆಗಿ ಡೈಜೆಷನ್ ಆಗದಲೇ ಗ್ಯಾಸ್ಟ್ರಿಕ್ ಆಗಿದೆ ಅನ್ನೋ ರೀತಿಯಲ್ಲಿ ಬರುತ್ತಲ್ಲ ಅಂಥವ್ರು, ಕಾಮೇಲೆ ರೋಗ ಇರ್ತಕ್ಕಂಥವ್ರು, ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು, ಮೂತ್ರಾಶಯ ಏನೇನಿರ್ತದೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಸ್ವಲ್ಪ ಉರಿ ಅನಿಸುವಂಥದ್ದು, ಅಜೀರ್ಣ ಸಂಬಂಧಪಟ್ಟ ಸಮಸ್ಯೆ, ನಾಲಿಗೆ ಕೈ ಅನ್ನತ್ತೆ, ಏನು ತಿಂದರೂ ಸ್ವಲ್ಪ ಕೈ ಅಥವಾ ಹುಳಿ ಬರ್ತಕ್ಕಂಥದ್ದು, ಇಂಥ ಸಂಬಂಧಪಟ್ಟ ಸಮಸ್ಯೆ. ಮತ್ತು ಸ್ಥೂಲಕಾಯ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಮತ್ತು ಕೆಟ್ಟ ಸ್ಥಳದಲ್ಲಿ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ಮತ್ತು ಸ್ವಲ್ಪ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಇಂಥ ಪರಿಣಾಮವನ್ನು ನೀವು ಎದುರಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಮತ್ತು ಶುಕ್ರನ ಪ್ರಭಾವ ಓಕೆ ಪರವಾಗಿಲ್ಲ, ಅದರಲ್ಲಿ ನಿಮಗೆ ಸಕ್ಸಸ್ಸನ್ನು ತೋರಿಸುತ್ತೆ. 3 ಗ್ರಹಗಳು ವಕ್ರನಾಗಿ ಭಾಗ್ಯಸ್ಥಾನದಲ್ಲಿ ಕುಳಿತಿದ್ದಾರೆ, ಅದರಲ್ಲೂ ಕೂಡ ಶನಿ ರಾಹು ಪ್ರಭಾವ ಬೇರೆ ಇರ್ತಕ್ಕಂಥದ್ದಾಗಿರೋದ್ರಿಂದ ಕೆಟ್ಟವರಿಗೆ ಫಲ ಅಂತಕ್ಕಂಥವ್ರು ನಿಮಗೆ ಯಾರಿಗೆ ಕಟಕ ರಾಶಿನವ್ರಿಗೆ ಯಾರು ಕೆಡಕು ಮಾಡುವಂಥವ್ರು ಅವ್ರು 4 ಜನ ಕೆಡಕು ಮಾಡ್ತಾರೆ. ಬುಧ, ಶುಕ್ರ, ರಾಹು, ಶನಿ 4 ಜನ ಕೆಡಕು ಮಾಡ್ತಾರೆ. ರವಿ ಒಬ್ಬ ಅಲ್ಲಿ ಕುಳಿತಿದ್ದಾನೆ, ರವಿ ಕುಳಿತಿದ್ರೂ ಕೂಡ ಬಲ ಇಲ್ಲ ರವಿಗೆ. ಹಂಗಾಗಿ ಅಲ್ಲೊಂದು ಬಹುದೊಡ್ಡ ಸಮಸ್ಯೆ ಏನಂದರೆ ಏನಾದರೂ ಒಂದು ಮುಖ್ಯವಾದಂಥದ್ದು ಮಾಡಬೇಕು, ಬೆಳವಣಿಗೆ ಸಂಬಂಧಪಟ್ಟಂತೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೋದರೆ ಕುತಂತ್ರಗಳನ್ನು ಜಾಸ್ತಿ ಮಾಡ್ತಾರೆ, ಕಾಲಿಡಿದ ಎಳೆಯರು ಜಾಸ್ತಿ ಆಗ್ತಾರೆ, ಬೆಳವಣಿಗೆ ಆಗೋದಕ್ಕೆ ಬಿಡೋದಿಲ್ಲ. ದಶಮಾಧಿಪತಿ ನೀಚ, ಹಾಗಾಗಿ ಏನಾಗುತ್ತೆ ಉತ್ತಮವಾದ ಹೆಸರು, ಗೌರವ, ಕೀರ್ತಿ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ಲಾಭಾಧಿಪತಿಯಾದಂದರೂ ಭಾಗ್ಯಸ್ಥಾನದಲ್ಲಿ ಕುಳಿತಿದ್ರು ಕೂಡ ಶನಿ ಪ್ರಭಾವಕ್ಕೊಳಗಾಗಿದ್ದರೆ ರಾಹು ತಿಂದಾಕಿದ್ದಾನೆ. ಬರುವಂಥ ಲಾಭವನ್ನು ಕೂಡ ಕಸಿತಕ್ಕಂಥದ್ದು. ಮಿತ್ರರಿಂದ ತುಂಬ ಆತ್ಮೀಯತೆಯಿಂದ ನಂಬಿರ್ತಕ್ಕಂಥ ಮಿತ್ರರೇ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು. ಮತ್ತು ಮಕ್ಕಳ ಜೀವನ ಬೇರೆ ಅತಂತ್ರವಾಗ್ತಕ್ಕಂಥದ್ದು. ಏಕೆಂದರೆ ಪಂಚಮ ಪ್ರಭಾವಾಧಿಪತಿಯಾದಂಥ ನೀಚನಾಗ್ತಾ ಇದ್ದಾನೆ. ಮಕ್ಕಳ ಜೀವನದ ಚಿಂತೆ ಒಂದು ಕಡೆ ಆದರೆ, ಗಂಡು ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು ಒಂದು ಕಡೆ ಆದರೆ, ಇವೆಲ್ಲದ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಏಪ್ರಿಲ್ ನಂತರ ಇದರ ಪರಿಣಾಮ ಜಾಸ್ತಿ ಇರುತ್ತೆ. ಏಪ್ರಿಲ್ವರೆಗೂ ಬ್ಯಾಲೆನ್ಸ್ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಏಪ್ರಿಲ್ವರೆಗೂ ಈ ಶುಭ ಕಾರ್ಯ, ಮದುವೆ ಮತ್ತೊಂದು ಸಂಬಂಧಪಟ್ಟಂಥ ರೀತಿಯಲ್ಲಿ ಮಾಡಬೇಕು ಅನ್ನೋ ಪ್ರಯತ್ನ ಮಾಡುವಂಥವ್ರು ಸಾಧ್ಯವಾದಷ್ಟು ಏಪ್ರಿಲ್ ಒಳಗಡೆ ಪ್ರಯತ್ನ ಮಾಡಿ. ಏಪ್ರಿಲ್ ನಂತರ ನಿಮಗೆ ಗುರುಬಲ ಅಂತಕ್ಕಂಥದ್ದು ಹೋಗೋದ್ರಿಂದ ಈಗೇನು ಹೇಳಿದೆ ನಾನು -ಪಾಯಿಂಟು, ಆ -ಪಾಯಿಂಟ್ಗಳೆಲ್ಲವೂ ಕೂಡ ಏಪ್ರಿಲ್ ನಂತರ ನಿಮಗೆ ಪರಿಣಾಮವನ್ನು ಬೀರುತ್ತೆ ಕಟಕ ರಾಶಿನವ್ರಿಗೆ. ಏನು ಮಾಡಿಕೊಳ್ಬೇಕಾಗತ್ತೆ ನೀವು ಇದಕ್ಕೆ ಪರಿಹಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕಟಕ ರಾಶಿನವರು ಸಾಧ್ಯವಾದಷ್ಟು ಈ ನೂತನ ಸಂವತ್ಸರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದರೆ, ಒಂದು ಮನೆಯಲ್ಲಿ ಪುಟ್ಟದಾಗಿ ನಿಮ್ಮ ಶಕ್ತ್ಯಾನುಸಾರ ಸತ್ಯನಾರಾಯಣ ಪೂಜೆಯನ್ನು ಮಾಡಿ. ಎಲ್ಲ ದೋಷಗಳು ಮುಕ್ತರಾಗ್ತೀರಿ ದೋಷಗಳಿಂದ. ಹಾಗಾಗಿ ಇನ್ನು ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂತೆ, ಸಿಂಹರಾಶಿನವ್ರಿಗೆ ಅಷ್ಟಮ ರವಿ, ಎಲ್ಲ ಯುಗಾದಿನಲ್ಲೂ ಕೂಡ ಅಷ್ಟಮಕ್ಕೆ ರವಿ ಹೋಗ್ತಾನೆ. ಹಂಗೆ ಫಲ ಸಿಗುತ್ತಾ, ಅದೇ ರೀತಿಯಲ್ಲಿ ಸಿಗುತ್ತಾ ಅಂದರೆ ಇಲ್ಲ. ಅದರ ಬಲಾಬಲಗಳು, ಬೇರೆ ಗ್ರಹಗಳ ಬಲಾಬಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತಾ ಅನ್ನೋ ರೀತಿಯಲ್ಲಿ ನೋಡ್ತದೆ.
ಆದರೆ ಗುರು ಲಾಭಕ್ಕೆ ಬರ್ತಾನೆ. ಏಪ್ರಿಲ್ ಮೇ 14ನೇ ತಾರೀಕು ಬಂದ್ರೂ ಕೂಡ ಅವನು ಒಂದು 15 ತಿಂಗಳು ಮುಂಚೆನೇ ಅದರ ರಿಸಲ್ಟ್ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಆಲ್ಮೋಸ್ಟ್ ಯುಗಾದಿ ಕಳೆದ ಒಂದು 15 ತಿಂಗಳಿಗೇ ಗುರುಬಲ ಬರುತ್ತೆ. ಗುರುವಿನ ಫಲಗಳನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಗುರುವಿನ ಫಲ ಏನು ತರುತ್ತೆ? ಲಾಭವನ್ನು ತರುತ್ತೆ, ಹೆಸರನ್ನು ತರುತ್ತೆ, ಕೀರ್ತಿಯನ್ನು ತರುತ್ತೆ, ಒಳ್ಳೆ ಅಡ್ವೈಸರ್ ಸಿಗ್ತಾರೆ, ಮತ್ತು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಅನುಕೂಲವನ್ನು ತರೋದಕ್ಕೆ ದಾರಿ ಆಗ್ತದೆ ಗುರುಬಲ ಬಂದಿರೋದ್ರಿಂದ. ಆದರೆ ಇಲ್ಲೊಂದು ಮೈನಸ್ ಪಾಯಿಂಟ್ ಏನಂದರೆ, ಕಟಕ ರಾಶಿ, ನಿಮ್ಮ ಜನ್ಮಜಾತಕದ ಕಟಕ ರಾಶಿನಲ್ಲಿ ಗುರು ಇದ್ದ ಅಂದರೆ ಈಗ ಕೊಡುವಂಥ ರಿಸಲ್ಟು ಮೈನಸ್ ಆಗುತ್ತೆ, ಸಿಗೋದಿಲ್ಲ. ಕಟಕ ಲಗ್ನ ಸಿಂಹ ಲಗ್ನವಾಗಿ ಕಟಕ ರಾಶಿನಲ್ಲಿ ಜನ್ಮಜಾತಕದಲ್ಲಿ ಗುರು ಇದ್ದರೆ ರಿಸಲ್ಟ್ ಕೊಡೋದಿಲ್ಲ. ಈ ರೀತಿಯಲ್ಲಿ ಆಗುತ್ತೆ. ಅದನ್ನು ನೋಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ. ಈಗೇನು ಪ್ಲಸ್ ಪಾಯಿಂಟ್ ಹೇಳಿದ್ರೆ ಅವನ್ನೇ ಮೈನಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಅಥವಾ ರಿಸಲ್ಟ್ ಕೊಡೋದಂಗೆ ತಟಸ್ಥವಾಗುವಂಥ ಸನ್ನಿವೇಶವೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೂ ಕೂಡ ಓಕೆ, ಪರವಾಗಿಲ್ಲ. ಶನಿ ಬೇರೆ ಅಷ್ಟಮಕ್ಕೆ ಬಂದ, ಅಷ್ಟಮ ಶನಿ ಕಾಟ. ಇಲ್ಲಿವರೆಗೆ ಸಪ್ತಮ ಶನಿ ಕಾಟ ಇತ್ತು, ಇನ್ನು ಮುಂದೆ ಅಷ್ಟಮ ಶನಿ ಕಾಟ ಬರುತ್ತೆ. ಅಷ್ಟಮ ಶನಿ ಕಾಟ ಇದ್ರೂ ಕೂಡ ನಿಮಗೆ ಗುರು ಲಾಭಕ್ಕೆ ಬರೋದರಿಂದ ನಿಮಗೆ ಈ ಸಂವತ್ಸರ ಏನಿದೆಯಲ್ಲ ಅಷ್ಟೊಂದು ಗಂಭೀರವಾದ ಸಮಸ್ಯೆಗಳೇನು ಬರೋದಿಲ್ಲ. ಆಲ್ಮೋಸ್ಟು ಅಕ್ಟೋಬರು ಗುರು ಏನು ಕಟಕ ರಾಶಿಗೆ ಸಂಚಾರಕ್ಕೆ ಬರ್ತಾನಲ್ಲ 1.5 ತಿಂಗಳು, ಆ ಟೈಮ್ ಒಂದು ಮಾತ್ರ ನಿಮಗೆ ಸಮಸ್ಯೆ ತರಬಹುದು. ಇನ್ನು ಮಿಕ್ಕಂಥ ರೀತಿಯಲ್ಲಿ ಲಾಭದಲ್ಲಿರೋದ್ರಿಂದ ತೊಂದರೆ ಆಗುವಂಥ ಕಂಡೀಷನ್ಸನ್ನು ತರೋದಿಲ್ಲ. ಹಾಗಾಗಿ ತುಂಬ ಗಂಭೀರವಾದ ಸಮಸ್ಯೆಗಳು ಯಾವುದೂ ಕೂಡ ನಿಮಗೆ ತಾಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಬುಧ ಅಲ್ಲೇ ರೆಟ್ರೋ ಆಗಿ ಧನಭಾವ ನೋಡ್ತಾ ಇದ್ದಾನೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಚೇತರಿಕೆಯನ್ನು ಕಾಣೋದಕ್ಕೆ ದಾರಿ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ಮತ್ತು ಸಂತಾನ ದೋಷಗಳು ಮುಕ್ತರಾಗುವಂಥದ್ದು, ಉತ್ತಮ ವೈದ್ಯೋಪಚಾರ ಸಿಗುವಂಥದ್ದು, ಈ ಸಂತಾನಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡುವಂಥವ್ರಿಗೆ, ಪಾಲುದಾರಿಕೆ ವ್ಯವಹಾರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸುತ್ತೆ. ಹಾಗಾಗಿ ನೀವು ಸ್ವಲ್ಪ ಆದಷ್ಟು ನೀವು ಇದು ಮಾಡಬಹುದು, ಪ್ರಯತ್ನ ಮಾಡ್ಬೋದು ಪಾಲುದಾರಿಕೆ ವ್ಯವಹಾರ ಸಮಸ್ಯೆಗಳಿದೆ ಬಗೆಹರಿಸ್ಕೊಳ್ಳೋದಕ್ಕೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು IAS, KS, ಗೌರ್ಮೆಂಟ್ ಜಾಬ್ ಪ್ರಯತ್ನ ಮಾಡುವಂಥವ್ರಿಗೆ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಬಟ್ ಭಾಗ್ಯಾಧಿಪತಿಯಾದಂಥ ನೀಚ, ಹಾಗಾಗಿ ತಂದೆ ಆರೋಗ್ಯ ಕೆಡ್ತದೆ. ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ರಾಂಗ್ ಡಿಸಿಷನ್ಸನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಮತ್ತು ದೈವ ಕಾರ್ಯದಲ್ಲಿ ಅಪಚಾರಗಳಾಗ್ತಕ್ಕಂಥದ್ದು, ಧರ್ಮ ಕಾರ್ಯಗಳಲ್ಲಿ ಅಪಚಾರಗಳಾಗುವಂಥ ಸ್ಥಿತಿ, ಆಧ್ಯಾತ್ಮಿಕವಾದಂಥ ಚಟುವಟಿಕೆಯಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಉದ್ಯೋಗ, ಮೇಲಧಿಕಾರಿಗಳಿಂದ ಸರಿಯಾದ ಸ್ಪಂದನೆಗಳು ಸಿಗುವುದರಿಂದ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ಥಿರಾಸ್ತಿ ಹೂಡಿಕೆ, ಭೂಮಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ಅವಕಾಶಗಳು ದೊರಕೋದಕ್ಕೆ ದಾರಿ ಆಗ್ತದೆ, ಅನುಕೂಲವಾಗುತ್ತೆ. ಯಾವುದೇ ತೊಂದರೆ ತಾಪತ್ರಗಳಿದಂಥ ರೀತಿಯಲ್ಲಿ, ಯಾಕೆಂದರೆ ಗುರು ನಿಮಗೆ ಬಲವಾಗಿ ಕುಳಿತುಕೊಂತಾನೆ ಗೋಚಾರದಲ್ಲಿ. ಹಾಗಾಗಿ ಇದು ಸಣ್ಣ ಪುಟ್ಟದಾಗಿ ಅಷ್ಟಮ ಶನಿ ಇದೆಯಲ್ಲ, ಅವನು ತೊಂದರೆ ಕೊಡಲ್ಲ ಅಂದ್ರೂ ಕೂಡ ರಾಹು ಬರ್ತಾನಲ್ಲಿ ಸಪ್ತಮಕ್ಕೆ, ಲಗ್ನಕ್ಕೆ ಕೇತು ಬರ್ತಾನೆ. ಈ ಕೇತು ಏನು ಮಾಡ್ತಾನೆ ಅಂದರೆ ಯಾವುದರಲ್ಲೂ ಆಸಕ್ತಿನೇ ತೋರ್ಸೋಕ್ಕೆ ಬಿಡೋದಿಲ್ಲ, ಉಡಾಫಿತನವನ್ನು ಜಾಸ್ತಿ ತೋರಿಸ್ತಾನೆ. ಮಾಡೋಂತಾಗ ಹೋಗೋಂತಾಗ ಅನ್ನೋ ರೀತಿಯಲ್ಲಿ ಉಡಾಫಿತನವನ್ನು ತೋರಿಸ್ತಾನೆ. ಹಾಗಾಗಿ ಕೇತು ನಿಮ್ಮನ್ನು ಸ್ವಲ್ಪ ತಡೆಯೋದ್ರಿಂದ ಯಾಕೆ ಹಂಗಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ, ತುಂಬ ನೆಗೆಟಿವ್ ಆಗ್ತದೆ. ಹೋಗಬೇಕು ಅನ್ನೋ ಎಲ್ಲ ತಯಾರಿಗಳನ್ನು ಮಾಡ್ಕೊತೀರಿ, ಲಾಸ್ಟ್ ಮಿನಿಟಲ್ಲಿ ಬೇಡ, ಇದನ್ನು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಹಿಂಗೆ ಡಿಸ್ಟರ್ಬ್ ಮಾಡ್ತಾನೆ ಕೇತು. ಹಾಗಾಗಿ ಆ ರಾಹು ಕೇತುವಿನ ದೋಷ ಒಂದು ಹೋಯಿತು ಅಂದರೆ ಶನಿ ಮತ್ತು ಗುರು ನಿಮಗೆ ಪ್ಲಸ್ ಆಗಿ ಕುಂತಿರೋದ್ರಿಂದ ನಿಮಗೆ ಅಂದರೆ ತೊಂದರೆಯನ್ನು ಕೊಡುವಂಥ ಸ್ಥಿತಿನಲ್ಲಿಲ್ಲ. ಶನಿ ಅಷ್ಟಮದ ಶನಿ ಆದ್ರೂ ಕೂಡ ಅವ್ನು ಪ್ಲಸ್ಸನ್ನು ಮಾಡೋದಕ್ಕೆ ಕಂಡೀಷನ್ ಇದ್ದಾನೆ, ಗುರುವು ಕೂಡ ಪ್ಲಸ್ಸನ್ನು ಮಾಡುವಂಥ ಕಂಡೀಷನ್ಸಲ್ಲಿರೋದ್ರಿಂದ ರಾಹು ಕೇತು ನಿಮ್ಮನ್ನು ಕೆಡಿಸ್ತಾನೆ. ಅಥವಾ ಸಂಸಾರದಲ್ಲಿ ಸ್ವಲ್ಪ ಸಂಶಯಗಳು, ಅಪಚಾರಗಳು, ಅಥವಾ ಮೂರನೆಯವರ ಮಧ್ಯಪ್ರವೇಶ ಸಂಸಾರದಲ್ಲಿ ಅಥವಾ ದಾಂಪತ್ಯದಲ್ಲಿ ಇಂಥ ಪರಿಣಾಮವನ್ನು ತರಬಹುದು. ಹಾಗಾಗಿ ಆ ಕೇತುವಿನ ದೋಷ ಹೋಗಬೇಕು ಅಂದರೆ ನೀವು ಪ್ರತಿ ಮಂಗಳವಾರ ಗಣಪತಿಗೆ ಬಿಳಿ ಹೆಕ್ಕದ ಹೂವನ್ನು ಸಮರ್ಪಣೆ ಮಾಡಿ. ಆದ್ದರಿಂದ ಸಾಮಾನ್ಯವಾಗಿ ಈ ಕೇತುವಿನಿಂದ ಆಗ್ತಕ್ಕಂಥ ಪರಿಣಾಮ, ರಾಹುಗಿಂತಲೂ ಕೂಡ ಕೇತು ನಿಮ್ಮನ್ನು ಬಹಳ ಕಾಡಿಸ್ತಾನೆ. ಹಾಗಾಗಿ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ, ಇಷ್ಟೊಂದು ಪರಿಹಾರ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಂವತ್ಸರ ಆರಂಭದಲ್ಲಿ ಬುಧ ವಕ್ರ ಆಗಿದ್ದಾನೆ. ಅಲ್ಲಿ 12 ವಕ್ರ ಗ್ರಹದ ಜೊತೆಯಲ್ಲಿ ಬೇರೆ ಕುಳಿತುಬಿಟ್ಟಿದ್ದಾನೆ. ತುಂಬ ಕ್ರಿಮಿನಲ್ ಐಡಿಯಾಗಳು ಬರ್ತದೆ, ತುಂಬ ನಾಲೆಡ್ಜು ತುಂಬ ಸ್ಪೀಡಾಗಿ ಓಡುತ್ತೆ, ಬುದ್ಧಿ ಅಂತಕ್ಕಂಥ ತುಂಬ ಸ್ಪೀಡಾಗಿ ಹೋಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಅತಿ ಬುದ್ಧಿವಂತಿಕೆ, ಎಂಥ ದಡ್ಡನೂ ಕೂಡ ಅತಿ ಬುದ್ಧಿವಂತಿಕೆಯನ್ನು ತೋರಿಸ್ತಕ್ಕಂಥ ಕಂಡೀಷನ್ಸು ಬರ್ತದೆ.
ಹಣಕಾಸಿನ ಸ್ಥಿತಿ ಮಂದತ್ವ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಮತ್ತು ಗುರುಬಲ ಮೇ 14 ಆದ್ರೂ ಕೂಡ ಏಪ್ರಿಲಿಗೆ ಎಂಡ್ ಆಗುತ್ತೆ ಗುರುಬಲ ಅಂತಕ್ಕಂಥದ್ದು. ಹಾಗಾಗಿ ಗುರುಬಲ ಏಪ್ರಿಲ್ವರೆಗೆ ಇರುತ್ತೆ. ಅದಾದ ನಂತರ ನಿಮಗೆ ಗುರುಬಲ ಇರೋದಿಲ್ಲ. ಗುರುಬಲ ಇಲ್ಲ ಅಂದರೆ ನಿಮಗೆ ರಿಸಲ್ಟ್ ಸಿಗಲ್ವಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಅದೇ ನಿಮ್ಮ ಜನ್ಮಜಾತಕದ ಗುರು ಏನಾದರೂ ವೃಷಭ ರಾಶಿನಲ್ಲಿದ್ದರೆ, ಜನ್ಮಜಾತಕದಲ್ಲಿ ನಿಮ್ಮದು ಕನ್ಯಾ ಲಗ್ನವಾಗಿ ಜನ್ಮಜಾತಕದಲ್ಲಿ ಗುರು ವೃಷಭ ರಾಶಿನಲ್ಲಿದ್ದರೆ ಈಗ ರಿಸಲ್ಟ್ ಕೊಡ್ತಾನೆ, ನಿಮಗೆ ಲಾಭದ ರಿಸಲ್ಟ್ ಕೊಡ್ತಾನೆ, ಉತ್ತಮವಾದಂಥ ಫಲವನ್ನು ಕೊಡ್ತಾನೆ, ಸ್ಥಿರಾಸ್ತಿ ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಯೋಗ ಫಲಗಳನ್ನು ಕೊಡ್ತಾನೆ. ಆ ಟೈಮಲ್ಲಿ ಪ್ಲಸ್ ಮಾಡೋದಕ್ಕೆ ನಾನು ಏನು ಮೈನಸ್ ಹೇಳ್ತೀನೋ ಇದೆಲ್ಲವೂ ಕೂಡ ಪ್ಲಸ್ ಒಂದು ಮಾಡಿಬಿಡ್ತಾನೆ. ಹಂಗಾಗಿನೇ ಸ್ವಲ್ಪ ರಿಸಲ್ಟ್ಗಳು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಅದು ಜನ್ಮಜಾತಕದ ಫಲ ನಿಮಗೆ ಬಹಳ ಎಫೆಕ್ಟ್ ಆಗುತ್ತೆ ಈ ಗೋಚಾರದ ಮೇಲೆ. ಹಾಗಾಗಿ ಅದನ್ನು ಬಹಳ ಮುಖ್ಯವಾಗಿ ಕನ್ಸಿಡರ್ ಮಾಡಿಕೊಳ್ಳಿ. ಸಪ್ತಮಕ್ಕೆ ಶನಿ ಬಂದಿರೋದ್ರಿಂದ ಏನಾಗುತ್ತೆ, ದಾಂಪತ್ಯ ಸೌಖ್ಯ ನಿರಾಸಕ್ತಿ ಅಂತಕ್ಕಂಥದ್ದು ಅಲ್ಲಿ ಸಮಸ್ಯೆನ ತರಬಹುದು. ಮತ್ತು ಕೌಟುಂಬಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಬಾಧೆಯನ್ನು ತರಬಹುದು ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿನವರಿಗೆ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಮತ್ತು ಗುರು ದಶಮಕ್ಕೆ ಬರ್ತಾನೆ ಬಾಧಕಾಧಿಪತಿಯಾಗಿ. ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಬಾಧೆಯನ್ನು ಕೊಡುವಂಥ ಕಂಡೀಷನ್ಸು ನಡೆಯಬಹುದು. ಮೇಲಧಿಕಾರಿಗಳಿಂದ ದರ್ಪವನ್ನು ತೋರಿಸ್ತಾರೆ ಮೇಲಧಿಕಾರಿಗಳು ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರುತ್ತೆ. ತೃತೀಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಪರಿಣಾಮವನ್ನು ಬೀರುತ್ತೆ. ತೃತೀಯ ಪ್ರಭಾವ ಯಾವ ರೀತಿ ಪರಿಣಾಮ ಬೀರುತ್ತೆ, ದಶಮಕ್ಕೆ ಇರೋದರಿಂದ, ಅದರಲ್ಲೂ ಕೂಡ ನೀಚ ಪ್ರಭಾವಕ್ಕೊಳಗಾಗಿರೋದ್ರಿಂದ ಈ ತಮ್ಮಂದಿರು ಅಂತ ಯಾರಿರ್ತಾರಲ್ಲ ಆ ತಮ್ಮಂದಿರಿಂದ ದಾಯಾದಿ ಕಲಹಗಳಲ್ಲಿ ನೀವು ನೋವನ್ನು ತಿನ್ನಬೇಕಾಗತ್ತೆ ಕನ್ಯಾ ರಾಶಿನವರು ಅಂತಕ್ಕಂಥದ್ದು. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡಬೇಕಾ, ಓಕೆ ಪರವಾಗಿಲ್ಲ. ಮತ್ತು ಸ್ಥಿರಾಸ್ತಿ ಮೇಲೆ ಸಾಲವನ್ನು ಪಡಬೇಕು ಅನ್ನೋ ರೀತಿಯ ಪ್ರಯತ್ನವನ್ನು ನಾವು ಕೈ ಹಾಕಿದ್ದೀರಾ, ಅಲ್ಲಿ ಒಂದು ಸಣ್ಣದ ಮಟ್ಟಿಗೆ ಆಗಿ ಸಕ್ಸಸ್ಸನ್ನು ಕಾಣುವಂಥ ಸಂದರ್ಭಗಳು, ಸಾಲವನ್ನು ತೀರಿಸುವಂಥ ಅವಕಾಶಗಳು ಬರುವಂಥದ್ದು, ಸಾಲವನ್ನು ಮಾಡುವಂಥ ಅವಕಾಶಗಳು ಬರುವಂಥದ್ದು. ಸಾಲ ಮಾಡುವಂಥವರು ಸ್ವಲ್ಪ ಅಧಿಕ ಬಡ್ಡಿಗೆ ತೆಗೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಂತಾನ ದೋಷ ಏನಾದರೂ ಇದ್ದರೆ ವೈದ್ಯೋಪಚಾರಕ್ಕೆ ಹೋಗಬೇಕು ಅನ್ನೋದಿತ್ತು ಅಂದರೆ ಏಪ್ರಿಲ್ ಒಳಗಡೆ ಮಾಡಿಕೊಳ್ಳಿ. ಏಪ್ರಿಲ್ ನಂತರ ಅದಕ್ಕೆ ಸಪೋರ್ಟ್ ಸಿಗೋದಿಲ್ಲ, ಯಾಕೆಂದರೆ ಗುರುಬಲ ಸಿಕ್ಕೋದಿಲ್ಲ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಓಕೆ ಪರವಾಗಿಲ್ಲ, ಒಂದು ಹಂತಕ್ಕೆ ನಿಮಗೆ ಸಕ್ಸಸ್ಸನ್ನು ಕಾಣೋದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದು. ಸ್ವಲ್ಪ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಸಮಸ್ಯೆಗಳಾಗುವಂಥ ಸ್ಥಿತಿ ಇತ್ತು ಅಂದರೆ ಈ ನೂತನ ಸಂವತ್ಸರ ಅಂತಕ್ಕಂಥದ್ದು ಸ್ವಲ್ಪ ಆದಷ್ಟು ಕೂಡ ಈ ಸಾರಾಯಿ ಕುಡಿತ ಇರ್ತದಲ್ಲ, ಆ ಕುಡಿತದಿಂದ ಸಮಸ್ಯೆಗಳು ಬರ್ತದೆ. ಅಥವಾ ನಿಮ್ಮ ದೇಹಕ್ಕೆ ಹೊಂದಾಣಿಕೆ ಆಗದೇ ಇರತಕ್ಕಂಥ ಡ್ರಿಂಕ್ಸನ್ನು ತೆಗೆದುಕೊಳ್ತೀರಿ, ಅಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು. ಅಥವಾ ತುಂಬ ಯಥೇಚ್ಛವಾಗಿ ಕುಡಿತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು. ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಕಲಹಗಳು ಜಾಸ್ತಿ ಆಗುವಂಥದ್ದು. ಕನ್ಯಾ ರಾಶಿನವರು ಏನಾದರೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸುವಂಥವ್ರು ಯಾರಾದರೂ ಇದ್ದರೆ ಅಲ್ಲಿ ಸ್ವಲ್ಪ ಕಲಹಗಳಾಗಿ ಬೇರೆ ಏನಾದರೂ ಕೇಸು ಮತ್ತೊಂದು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಸಂದರ್ಭ ಅಂತಕ್ಕಂಥದ್ದು ಸ್ವಲ್ಪ ಪಿತ್ತ ಸಮಸ್ಯೆ ಆಗುವಂಥದ್ದು, ಅಥವಾ ಪಿತ್ತಕೋಶದಲ್ಲಿ ಕಲ್ಲು ಇರುತ್ತೆ ಅನ್ನುವಂಥ ಕೆಲವರಿಗೆ ಸಮಸ್ಯೆ ಇರುತ್ತೆ. ಆ ರೀತಿಯಾದಂಥ ಪ್ರಾಬ್ಲಮ್ ಬರಬಹುದು. ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟಂತೆ ಮೂಳೆ ಸವೆತವಿರ್ತಕ್ಕಂಥವ್ರು, ಸ್ವಲ್ಪ ಈ ಒಂಥರ ಗಂಟ್ಲು ಗರಗರ ಅಂತದೆ, ಇತ್ಲ ಕೆಮ್ಮು ಅಲ್ಲ ಇದು ಅಲ್ಲ ನಾಯಿ ಕೆಮ್ಮು ಅಂತಾರೆ, ಆ ಟೈಪ್ ಸಮಸ್ಯೆಗಳಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಹಲ್ಲು ನೋವು ಬರ್ತಕ್ಕಂಥದ್ದು, ಸ್ವಲ್ಪ ಕಿವಿಗೆಲ್ಲೋ ಏಟು ಬೀಳ್ತಕ್ಕಂಥ ಸ್ಥಿತಿ, ಇಂಥವು ಸ್ವಲ್ಪ ಪರಿಣಾಮವನ್ನು ಬೀರಬಹುದು ಈ ನೂತನ ಸಂವತ್ಸರ ಅಂತಕ್ಕಂಥದ್ದು. ಅದರಲ್ಲೂ ಎಕ್ಸ್ಪೆಷಲಿ ನಿಮಗೇನಾದರೂ ಅಂಥ ಪರಿಣಾಮಗಳಾಗುವಂಥದ್ದಾಯಿತು ಅಂದರೆ ಸಾಧ್ಯವಾದಷ್ಟು ಏಪ್ರಿಲ್ ನಂತರ ಅದರ ಪರಿಣಾಮಗಳನ್ನು ನೀವು ನೋಡ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ. ಓಕೆ, ಒಂದು 50 ರೀತಿಯಾದಂಥ ಕಂಡೀಷನ್ಸ್ ಇರೋದ್ರಿಂದ, ಆದರೂ ಗುರುಬಲ ಮೇ 14 ನಂತರ ಗುರುಬಲ ಹೋಗುತ್ತೆ ಅಂದ್ರೂ ಕೂಡ ನೀವು ಹೆದರುವಂಥ ಅವಶ್ಯಕತೆ ಏನಿಲ್ಲ. ನಿಮಗೇನಾದರೂ ಕನ್ಯಾ ರಾಶಿನವ್ರಿಗೆ ಅಥವಾ ಕನ್ಯಾ ಲಗ್ನದವರಿಗೆ ಜನ್ಮಜಾತಕದಲ್ಲೇನಾದರೂ ಗುರು ಸಿಂಹರಾಶಿನಲ್ಲಿದ್ದರೆ ಏಪ್ರಿಲ್ ನಂತರವೂ ಅಥವಾ ಮೇ 14 ಏಪ್ರಿಲಿಂದಲೇ ರಿಸಲ್ಟ್ ಕೊಡೋದ್ರಿಂದ ಅವನು ಅದಾದ ಮೇಲೂ ಕೂಡ ನಿಮಗೆ ಒಳ್ಳೆ ಫಲವನ್ನು ಕೊಡೋದಕ್ಕೆ ದಾರಿ ಇದೆ. ನಿಮಗೆ ಯಾವ್ದು ಮೈನಸ್ ಹೇಳಿದ್ದೀನಲ್ಲ ಅದೆಲ್ಲ ಪ್ಲಸ್ ಆಗೋದಕ್ಕೆ ದಾರಿ ಇದೆ. ಹಾಗಾಗಿ ಆತಂಕ ಬೀಳಬೇಡಿ, ಅದೊಂದು ನೋಡ್ಕೊಳ್ಳಿ ಗುರು ಎಲ್ಲಿದ್ದಾನೆ ಅಂತಕ್ಕಂಥದ್ದನ್ನು. ಇನ್ನು ಪರಿಹಾರ ಏನು ಮಾಡ್ಕೊಳ್ಬೇಕು, ಅದರಲ್ಲೂ ವೇದದಲ್ಲಿ ಕೇತು ಬರ್ತಾನೆ, ಬರೀ ದುಷ್ಟ ಕನಸುಗಳು ಬೀಳ್ತವೆ.
ಅಂದರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಸರ್ಪಗಳು ಕಾಣಿಸ್ತಕ್ಕಂಥ ಪರಿಸ್ಥಿತಿಗಳು, ಮತ್ತು ಅನಗತ್ಯವಾದಂಥ ಖರ್ಚುಗಳು, ಬೇಡದ ಖರ್ಚುಗಳು ಜಾಸ್ತಿ ಬರ್ತವೆ. ನೀವು ಊಹೆನೇ ಮಾಡೋದಕ್ಕೆ ಬರೋದಿಲ್ಲ, ಆ ರೀತಿಯಲ್ಲಿ ಅನಗತ್ಯವಾದಂಥ ಖರ್ಚುಗಳು ಜಾಸ್ತಿ ಬರ್ತದೆ. ಮೋಕ್ಷಭಾವ, ಯಾವುದೂ ಬೇಡಪ್ಪ, ಏನು ಬೇಡಪ್ಪ, ಎಲ್ಲ ಬಿಟ್ಟು ಎಲ್ಲರೂ ಹೋಗ್ಬಿಡೋಣ, ಎಲ್ಲರ ಮಠ ಸೇರ್ಕೊಂಬಿಡೋಣ, ಎಲ್ಲ ಆಶ್ರಮ ಸೇರ್ಕೊಂಬಿಡೋಣ, ಈ ಕಂಡೀಷನ್ಸ್ ಜಾಸ್ತಿ ಬರುತ್ತೆ ಕನ್ಯಾರಾಶಿನವ್ರಿಗೆ. ಈ ಸಂದರ್ಭ ಕನ್ಯಾರಾಶಿನವ್ರಿಗೆ ಅವರ ಗುಣಾವಗುಣಗಳು ಬೇರೆ ರೀತಿಯಲ್ಲಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಅಂಥವು ಕೆಲವೊಂದು ಬಾರಿ ಯೋಚನೆಗಳು ಬರ್ತವೆ ಈ ನೂತನ ಸಂವತ್ಸರ ಅಂತಕ್ಕಂಥದ್ದು. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ನೂತನ ಸಂವತ್ಸರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಎಲ್ಲಾದರೂ ಆಗಲಿ ಈ ವೃದ್ಧಾಶ್ರಮಗಳು ಅಥವಾ ಯಾರಾದರೂ ವಯೋವೃದ್ಧರೋ ಅಸಹಾಯಕರೋ ಕಂಡು ಬಂದರೆ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಏನಾದರೂ ಒಂದು ಊಟೋಪಚಾರವನ್ನು, ಹಣ್ಣನ್ನು, ಹಂಪಲನ್ನು, ಸಿಹಿ ತಿಂಡಿಯನ್ನು ಏನೋ ಒಂದು ಕೊಡಿಸ್ತಕ್ಕಂಥ ಪ್ರಯತ್ನ, ಯಾವ ಕಣ್ಣಿಗೆ ಬೀಳ್ತಾರೋ ಅದನ್ನು ಮಾಡ್ತಾ ಬನ್ನಿ. ಸ್ವಲ್ಪ ರಕ್ಷಣೆ ಸಿಗುತ್ತೆ ನಿಮಗೆ, ಯಾವ ತೊಂದರೆನೂ ಆಗದಂಗೆ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಾಗತ್ತೆ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ತುಲಾರಾಶಿನವ್ರಿಗೆ ಸಾಮಾನ್ಯವಾಗಿ ಈ ನೂತನ ಸಂವತ್ಸರ ಅಂತಕ್ಕಂಥದ್ದು ದುಸ್ಥಾನಾಧಿಪತಿ, ದುಸ್ಥಾನ, ವಿಪರೀತ ರಾಜಯೋಗ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ರಾಜಯೋಗ ಬರಬೇಕು ತುಲಾರಾಶಿನವ್ರಿಗೆ ಅಥವಾ ತುಲಾ ಲಗ್ನದವರೆಗೆ. ಈಗಾಗಲೇ ಕೆಲವೊಂದನ್ನು ಪಡ್ಕೊಂಡಿದ್ರೆ, ಗುರುಬಲ ಇಲ್ಲ ಅಂದ್ರೂ ಕೂಡ ತುಲಾರಾಶಿನವ್ರಿಗೆ ಗುರು ಫಲ ಕೊಟ್ಟಿದ್ದಾನೆ. ಕೆಲವೊಬ್ಬರಿಗೆ ತೊಂದರೆ ಆಗುತ್ತೆ ಅನ್ನೋವಂಥದ್ದನ್ನು ಕೂಡ ಪ್ಲಸ್ಸನ್ನು ಮಾಡ್ತಕ್ಕಂಥ ಕಂಡೀಷನ್ಸ್ ಕಳೆದ ಸಂವತ್ಸರದಲ್ಲಿ ಹೇಳಿರ್ತಕ್ಕಂಥವ್ರಿಗೆ ಆಗಿರ್ತದೆ. ಕಾರಣ ಏನಂದರೆ ಜನ್ಮಜಾತಕ. ಈಗಲೂ ಕೂಡ ಹೇಳೋದಷ್ಟೇ, ನಿಮಗೆ ಜನ್ಮಜಾತಕದಲ್ಲಿ ಏನಾದರೂ ಕಟಕ ರಾಶಿನಲ್ಲಿ, ಯಾಕೆಂದರೆ ಮೇ 14ನೇ ತಾರೀಕು ಗುರು ಚೇಂಜ್ ಆಗ್ತಾನಲ್ಲ, ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಸಕ್ಸಸ್ ಎಲ್ಲ ಮುಗಿದೋತು ಅನ್ನೋ ರೀತಿಯಲ್ಲಿ ಕಾಣ್ತೀರಿ ನೀವು. ಇರೋದಿಲ್ಲ ಹಂಗೆ. ನಿಮ್ಮ ಜನ್ಮಜಾತಕದಲ್ಲಿ ಕಟಕ ರಾಶಿನಲ್ಲಿ ಗುರು ಇದ್ದರೆ, ಗುರುಬಲ ಇದ್ರೂ ಗುರು ಫಲ ಕೊಡೋದಿಲ್ಲ ನಿಮಗೆ. ಹಾಗಾಗಿ ನೀವು ಮಾಡಬೇಕಾಗಿರೋದಂತಂದರೆ ಜನ್ಮಜಾತಕ ನೋಡಿಕೊಳ್ಳಿ ಒಂದು ಮೂಲವಾಗಿ, ಅದ್ರ ಮೇಲೆ ನಿರ್ಧಾರ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ. ಈಗ ಗುರುಬಲ ಇರೋದ್ರಿಂದ ಗುರುಬಲ ಬರ್ತಾನೆ, ಗುರುಬಲ ಬರುತ್ತೆ. ಮೇ 14ಕ್ಕೆ ಗುರು ಚೇಂಜ್ ಆದ್ರೂ ಕೂಡ ಏಪ್ರಿಲ್ ಮಧ್ಯಭಾಗದಿಂದಲೇ ಅದರ ರಿಸಲ್ಟನ್ನು ಕೊಡ್ತಾನೆ. ಹಾಗಾಗಿ ಗುರುಬಲ ಇರೋದ್ರಿಂದ ಏನಾಗುತ್ತೆ, ಉತ್ತಮವಾದಂಥ ಮಾರ್ಗದರ್ಶಕರು ಸಿಗುತ್ತೆ, ಗುರುವಿನ ಅನುಗ್ರಹ ಸಿಗುತ್ತೆ, ತಪ್ಪು ಹಾದಿಯನ್ನೇ ಹಿಡಿಯೋದಿಲ್ಲ, ಕರೆಕ್ಟಾದ ಒಂದು ಯಾವುದೇ ಕೆಲಸ ಮಾಡಬೇಕು ಅಂದರೆ ಕರೆಕ್ಟ್ ರೂಟಲ್ಲಿ ತೆಗೆದುಕೊಂಡು ಹೋಗ್ತೀರಿ. ಇದೆಲ್ಲವನ್ನು ಕೂಡ ನೀವು ನೋಡೋದಕ್ಕೆ ದಾರಿ ಇರ್ತದೆ. ಶನಿ ಷಷ್ಠ ಶನಿ ರಿಸಲ್ಟ್ ಕೊಡಬೇಕು, ಕೊಡ್ತಾನೆ, ಭಾಗ್ಯದಲ್ಲಿ ಬರಬೇಕು. ಹಾಗಾಗಿ ಶನಿ ನಿಮಗೆ ಉತ್ತಮವಾದಂಥ ಫಲವನ್ನೇ ಕೊಡ್ತಾನೆ. ಉದ್ಯೋಗ, ವ್ಯವಹಾರ, ವಿದ್ಯಾಭ್ಯಾಸ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ, ಉದ್ಯೋಗದ ಹುಡುಕಾಟಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಉತ್ತಮವಾದಂಥ ಫಲವನ್ನು ಕೊಡೋದಕ್ಕೆ ದಾರಿಯಾಗ್ತದೆ. ಲಾಭದಲ್ಲಿ ಕೇತು ಬರ್ತಾನೆ, ಗುಪ್ತ ಮಾರ್ಗದಿಂದ ಲಾಭ. ಗುಪ್ತವಾಗಿ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಹೆಸರು ಬೆಳೀತಾ ಹೋಗುತ್ತೆ, ಗೊತ್ತಿಲ್ಲದಂಗೆ ನಿಮ್ಮದು ವ್ಯವಹಾರಗಳು ಬೆಳೀತಾ ಹೋಗುತ್ತೆ, ಗೊತ್ತಿಲ್ಲದಂಗೆ ನಿಮ್ಮದೆಲ್ಲವೂ ಕೂಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದು ನಿಮಗೆ ಲಾಭದ ಒಂದು ಕೇತು ಅಂತಕ್ಕಂಥನ್ನು ನಿಮಗೆ ಪ್ರಾಪ್ತಿ ಮಾಡಿಕೊಡ್ತಾನೆ. ಆದರೆ ಪಂಚಮ ರಾಹು ಇದ್ದಾನಲ್ಲ, ನಿಮಗೇನೋ ಭಗವಂತ ಕೊಡ್ತಾನೆ, ನಿಮ್ಮ ಪ್ರಯತ್ನವೇನೋ ಚೆನ್ನಾಗಿರುತ್ತೆ, ಮಕ್ಕಳಿಂದ ಅಪಚಾರಗಳು ಬರೋದಕ್ಕೆ ದಾರಿ ಆಗ್ತದೆ. ಅಥವಾ ಮಕ್ಕಳೇನೋ ತಪ್ಪನ್ನು ಮಾಡುವಂಥ ಸಂದರ್ಭ, ಮಕ್ಕಳಿಂದ ನೀವು ಸಂಪಾದನೆ ಮಾಡಿದ್ದನೋ ಅಥವಾ ನಿಮಗೆ ಬಂದಿರತಕ್ಕಂಥ ಇದನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಕೆಲವ್ರಿಗೆ ಹಂಗೆ ಆಗತ್ತೆ. ತಂದೆ ತಾಯಿ ಉತ್ತಮವಾದ ಹೆಸರನ್ನು ಗಳಿಸಿರ್ತಾರೆ, ಮಗ ಯಾವುದೋ ಒಂದು ತಪ್ಪು ಮಾಡ್ತಾನೆ, ಇವರೆಲ್ಲ ಅಷ್ಟು ವರ್ಷ ಸಂಪಾದನೆ ಮಾಡಿ ಬಂದಂಥ ಹೆಸರೆಲ್ಲವೂ ಕೂಡ ಮಣ್ಣುಪಾಲು. ರಾಹು ಆ ರೀತಿ ಮಾಡಿಬಿಡ್ತಾನೆ. ಒಂದು ಕಡೆಯಿಂದ ಕೇತು ಕೊಡ್ತಾನೆ, ಇನ್ನೊಂದು ಕಡೆಯಿಂದ ರಾಹು ಬೇರೆ ಮಕ್ಕಳು ಮರಿಯಿಂದ ಕಿತ್ಕೊತಾನೆ. ಅದನ್ನು ಸ್ವಲ್ಪ ಆದಷ್ಟು ಮಕ್ಕಳ ಮೇಲೆ ಸ್ವಲ್ಪ ಗಮನ ಇರಲಿ, ಏನು ಮಾಡ್ತಾರೆ, ಎತ್ತು ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ. ಸಂಗಾತಿ ಆರೋಗ್ಯ ಹದಗೆಡಬಹುದು ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ವೈಮನಸ್ಸು ಸಮಸ್ಯೆಗಳು ನಿರ್ಮಾಣವಾಗಿ ಬರುವಂಥದ್ದು. ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ಶತ್ರು ದಮನವಾಗುವಂಥ ಸ್ಥಿತಿ, ಸಾಲವನ್ನು ತೀರಿಸ್ತಕ್ಕಂಥ ಯೋಗ ಫಲಗಳು ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಚೇತರಿಕೆ ಇರುತ್ತೆ. ಒಂದು 70%, 100 ನಿರೀಕ್ಷೆ ಮಾಡಿದರೆ 100 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ 70 ರೂಪಾಯಿ ಆಗುತ್ತೆ. ಈ ಕಂಡೀಷನ್ಸಲ್ಲಿ ನೀವು
ನೋಡಬಹುದು. ಹಣಕಾಸಿನ ಸ್ಥಿತಿಗತಿಗಳು, ಈ ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು ಅನುಕೂಲ, ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆ, ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥವ್ರಿಗೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಸೇವಕರು, ಕೆಲಸಗಾರರು, ಯಾವುದೋ ಕಂಪ್ನಿಯನ್ನು ನಡೆಸ್ತಾ ಇದ್ರಿ, ಯಾವುದೋ ಉದ್ಯಮ ವ್ಯಾಪಾರವನ್ನು ನಡೆಸ್ತಾ ಇದ್ರಿ, ಕೆಲಸಗಾರರು ಬೇಕು, ಈ ಸಂದರ್ಭದಲ್ಲಿ ನಿಮಗೆ ಅದರ ಕೊರತೆ ನೀಗೋದಕ್ಕೆ ದಾರಿ ಇದೆ. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಹಿನ್ನಡೆಗಳಾಗಬಹುದು. ಗುರುಬಲ ಬಂದರೂ ಕೂಡ ಶುಭ ಕಾರ್ಯ, ಮದುವೆ, ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರಬಹುದು ಅಥವಾ ಸಿಗದೇ ಇರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ವ್ಯಾಜ್ಯಗಳು, ಕೋರ್ಟ್ ಕೇಸ್ ಹಿನ್ನಡೆಗಳಾಗುವಂಥ ಪರಿಸ್ಥಿತಿಯನ್ನು ನೋಡ್ತೀರಿ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು, ಪೂಜೆ ಪುನಸ್ಕಾರಗಳು ನಿಮಗೆ ಹೆಚ್ಚಾಗಿ ಮಾಡ್ತೀರಿ. ಈ ಒಂದು ನೂತನ ಸಂವತ್ಸರದಲ್ಲಿ ಅದ್ಭುತವಾದಂಥ ಫಲವನ್ನೇ ತುಲಾರಾಶಿನವರು ಈ ನೂತನ ಸಂವತ್ಸರದಲ್ಲಿ ನೀವು ನೋಡ್ತೀರಿ. ಹಾಗಾಗಿ ನೀವೇನು ಆತಂಕ ಬೀಳುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಸಣ್ಣ ಪುಟ್ಟದಾಗಿ ಸ್ವಲ್ಪ ಏನಾದರೂ ಆರೋಗ್ಯ ಸಂಬಂಧಪಟ್ಟಂತೆ ವ್ಯತ್ಯಾಸಗಳೇನಾದರೂ ಬರೋದಾದರೆ ಸ್ವಲ್ಪ ಕಾಲು ನೋವು ಬರಬಹುದು, ಮೂಳೆ ಸೌತೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು, ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಥವಾ ಕುತ್ತಿಗೆ ನೋವು ಬರ್ತಕ್ಕಂಥದ್ದು, ಕಂಡ ನೋವು ಬರ್ತಕ್ಕಂಥದ್ದು, ಇನ್ಫೆಕ್ಷನ್ಸು, ಗುಪ್ತವ್ಯಾಧಿ ಅಂದರೆ ಈ ಪೈಲ್ಸ್ ಸಂಬಂಧಪಟ್ಟಂಥ ವ್ಯತ್ಯಾಸ ಇರುತ್ತಲ್ಲ, ಆ ಸಂಬಂಧಪಟ್ಟ ಸಮಸ್ಯೆಗಳು, ಇಂಥವು ನಿಮಗೆ ಸಣ್ಣ ಪುಟ್ಟದಾಗಿ ಬರಬಹುದು. ಗಂಭೀರತೆಯಾಗುವಂಥ ಸಾಧ್ಯತೆಗಳಿರೋದಿಲ್ಲ. ಆರೋಗ್ಯ ಸುಧಾರಣೆ ಇದೆ ತುಲಾರಾಶಿನವ್ರಿಗೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಆಲ್ಮೋಸ್ಟ್ 80-90% ಉತ್ತಮವಾದಂಥ ಫಲವನ್ನೇ ನೋಡ್ತೀರಿ. ಈ 80-90% ಉತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿ ಆಗೋದೇ ಆದರೆ ಶನಿ ನಿಮ್ಮ ಜನ್ಮ ಜಾತಕದಲ್ಲಿ ಮೇಷರಾಶಿನಲ್ಲಿ ಶನಿ ಇರಬಾರ್ದು ಮತ್ತು ಕಟಕ ರಾಶಿನಲ್ಲಿ ಗುರು ಇರಬಾರ್ದು. ಇವರಿಬ್ಬರು ಇಲ್ಲಿಲ್ಲ ಅಂದರೆ ನಿಮಗೆ ಏನು ಹೇಳಿದಿನ ಪ್ಲಸ್ ಫಲಗಳು ಅದೆಲ್ಲವೂ ಕೂಡ ಪ್ರಾಪ್ತಿ. ಪರಿಹಾರ ಏನು ಮಾಡ್ಕೋಬೇಕಾಗತ್ತೆ? ಸಾಧ್ಯವಾದಷ್ಟು ನಿಮ್ಮ ಕುಲದೇವತೆಗೆ ಅಥವಾ ನಿಮ್ಮ ಮನೆಯಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ಸಂಜೆಯ ಸಂದರ್ಭ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀ ಸ್ವರೂಪಳಾಗಿ ಆ ದೀಪವನ್ನು ನೋಡಿ ಆ ದೀಪದುರ್ಗ ಅಥವಾ ದೀಪಕ್ಕೆ ಪೂಜೆಯನ್ನು ಮಾಡಿ ಒಂದಿಷ್ಟೊತ್ತು ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿದರೆ, ಆ ದೀಪವೇ ಲಕ್ಷ್ಮೀ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಒಂದು ಧ್ಯಾನ ಅಥವಾ ಜಪವನ್ನು ಮಾಡಿದರೆ ನಿಮಗೆ ಇನ್ನಷ್ಟು ಉತ್ತಮವಾದಂಥ ಫಲವನ್ನು ನೀವು ಈ ನೂತನ ಸಂವತ್ಸರದಲ್ಲಿ ತುಲಾರಾಶಿನವರು ನೋಡಬಹುದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಮೇ 14ನೇ ತಾರೀಕು ಗುರುಬಲ ಹೋಗುತ್ತೆ. ಗುರು ಮುಂದಕ್ಕೆ ಹೋಗ್ತಾನೆ, ಮಿಥುನ ರಾಶಿಗೆ ಹೋಗ್ತಾನೆ. ಪಂಚಮಕ್ಕೆ ಶನಿ ಬರ್ತಾನೆ 30ನೇ ತಾರೀಕು, ಯುಗಾದಿ ಅಮಾವಾಸ್ಯೆ ದಿವಸ 29ಕ್ಕೆ. ಹಾಗಾಗಿ ಇದರ ರಿಸಲ್ಟನ್ನು ನೀವು ಏನು ನೋಡಬೇಕಾಗತ್ತೆ? ನೋಡಬಹುದು. ಮೊದಲೇ ಹೇಳಿರ್ತೀನಿ, ಇಲ್ಲಿ ಏನಾದರೂ ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಮೇಷರಾಶಿನಲ್ಲಿ ಶನಿ ಇದ್ದಾನ, ಕಾಟ ಜಾಸ್ತಿ ಆಗುತ್ತೆ. ಅದೇ ಗುರು ಅಂತಕ್ಕಂಥವನು ನಿಮಗೆ ಜನ್ಮಜಾತಕದಲ್ಲಿ ವೃಷಭದಲ್ಲಿದ್ದಾನ, ಗುರುಬಲ ಇಲ್ಲ ಅಂದ್ರೂ ಕೂಡ ರಿಸಲ್ಟ್ ನಿಮಗೆ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಅವುಗಳನ್ನು ನೋಡಿಕೊಳ್ಳಿ. ರಾಹು ಚತುರ್ಥಕ್ಕೆ ಬರ್ತಾನೆ, ದಶಮಕ್ಕೆ ಕೇತು ಬರ್ತಾನೆ. ಹಾಗಾಗಿ ಏನಾಗುತ್ತೆ? ದಶಮಕ್ಕೆ ಕೇತು ಏನು ಮಾಡ್ತಾನೆ? ಉದ್ಯೋಗ ನಷ್ಟವನ್ನು ತರಬಹುದು, ಹೆಸರು ಕೀರ್ತಿ ಕಳಂಕವನ್ನು ತರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ವ್ಯಾಪಾರ ವ್ಯವಹಾರಗಳಿಗೆ ಕುತ್ತನ್ನು ತರಬಹುದು, ಗೌರವ ಅಂತಸ್ತನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುವುದು, ಮೇಲಧಿಕಾರಿಗಳಿಂದ ದಂಡನೆಯನ್ನು ತರಬಹುದು. ನೀವು ಮಾಡದೇ ಇರತಕ್ಕಂಥ ಕೆಲಸಕ್ಕೂ ಕೂಡ ನಿಮ್ಮಿಂದ ತಪ್ಪೇ ಆಗಿರೋದಿಲ್ಲ, ಅಂಥ ಕೆಲಸಕ್ಕೂ ಕೂಡ ನಿಮ್ಮ ಮೇಲೆ ಪ್ರಹಾರ ಆಗ್ಬೋದು ಅಥವಾ ನಿಮ್ಮ ಮೇಲೆ ಶಿಕ್ಷೆಗೆ ಒಳಪಡಿಸುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವುದು. ಯಾರೋ ಬಚಾವಾಗೋದಕ್ಕೆ ನಿಮ್ಮನ್ನು ಬಲಿ ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ಒಂದು ಸಂದರ್ಭದಲ್ಲಿ. ಇನ್ನು ಪಂಚಮ ಶನಿ ಅಂತಕ್ಕಂಥವನು ಏನು ಮಾಡ್ತಾನೆ? ಈ ಸಂದರ್ಭ ಸ್ವಲ್ಪ ಯಾಕೋ ಪ್ರೀತಿ ಪ್ರೇಮ ಅಕ್ರಮ ಸಂಸಾರವಿದ್ರೂ ಕೂಡ ಇನ್ನೆಲ್ಲೋ ಆಲೋಚನೆಗಳು ಬರುವಂಥದ್ದು, ಇನ್ಯಾವುದ್ರ ಕಡೆನೂ ನಿಮಗೆ ಮನಸ್ಸು ಸೆಳೀತಕ್ಕಂಥದ್ದು,
ಇಂಥ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಜಾಗ್ರತೆ. ಮತ್ತು ಮಕ್ಕಳಿಂದ ನೋವನ್ನು ಅನುಭವಿಸಬಹುದು. ಮಕ್ಕಳ ಜೀವನದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥದ್ದು. ಪ್ರೀತಿ ಪ್ರೇಮ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಹೆಚ್ಚಾಗಿ ಸಮಸ್ಯೆಯನ್ನು ತಂದುಕೊಳ್ತೀರಿ. ಜೂಜು, ರೀಸ್, ಲಾಟರಿ, ದುಶ್ಚಟಗಳು ಹೆಚ್ಚಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಪೂರ್ವದಲ್ಲಿ ಯಾರಿಗೋ ಏನೋ ನೋವನ್ನು ಕೊಟ್ಟಿದ್ದೀರಿ ಅಂತಂದಾಗ ಆ ನೋವು ಅಂತಕ್ಕಂಥದ್ದು ಕರ್ಮವಾಗಿ ಪರಿವರ್ತನೆಯಾಗಿ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆದರೆ ಇಲ್ಲಿ ಪಂಚಮ ನಿಮಗೆ ಜನ್ಮಜಾತಕದಲ್ಲಿ ಏನಾದರೂ ಕುಂಭರಾಶಿನಲ್ಲಿ ಶನಿ ಇದ್ದರೆ ಇದರ ಫಲ ಪ್ಲಸ್ ಆಗಬಹುದು. ಹಾಗಾಗಿ ನೋಡ್ಕೊಳ್ಳಿ ಇದೊಂದು ವಿಚಾರವನ್ನು. ಮತ್ತು ಸಪ್ತಮಕ್ಕೆ ಮೇ 14ರವರೆಗೆ ಗುರು ಇದ್ದಾನೆ. ಏಪ್ರಿಲ್ ಆಲ್ಮೋಸ್ಟ್ ಯುಗಾದಿ ಕಳೆದ ಒಂದು 15 ದಿವಸಕ್ಕೆ ಕಳ್ಕೊತಾನೆ ಬಲ ಕಳ್ಕೊಳ್ಳೋದ್ರಿಂದ ನಿಮಗೇನು ಬರ್ಬೋದು? ಬಲ ಇದ್ದಾಗ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಾಗೋದಕ್ಕೆ ಅನುಕೂಲವನ್ನು ತರೋದಕ್ಕೆ ದಾರಿಯಾಗಿರ್ತದೆ. ಕೆಲವರು ಗುರುಬಲ ಇದ್ದರೂ ಗುರುಬಲ ಸಿಕ್ಕಿರೋದಿಲ್ಲ, ಅದ್ರ ಫಲ ಸಿಕ್ಕಿರೋದಿಲ್ಲ. ಯಾಕೆಂದರೆ ಜನ್ಮಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇರ್ತಾನೆ, ಹಂಗಾಗಿ ನಿಮಗೆ ಫಲ ಸಿಕ್ಕಿರೋದಿಲ್ಲ. ಜನ್ಮಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇದ್ದ ಅಂದಾಗ ಈಗಲೂ ಫಲ ಸಿಗೋದಿಲ್ಲ. ಈಗ ಸಮಸ್ಯೆಗೆ ಇನ್ನಷ್ಟು ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳು ಬರಬಹುದು. ಆದರೂ ಇನ್ನೊಂದು ಅದೃಷ್ಟ ಏನಿದೆ ಅಂದರೆ ಈ ವೃಶ್ಚಿಕ ರಾಶಿನವರಿಗೆ ಕೌಟುಂಬಿಕ ಕಲಹಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಮತ್ತು ಕೆಲವೊಂದು ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಮುಗ್ಗಟ್ಟುಗಳಾದ್ರೂ ಕೂಡ ಆ ಸಂದರ್ಭಕ್ಕೆ ತಕ್ಕನಾದಂಥ ರೀತಿಯಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಆ ಸನ್ನಿವೇಶ ಇನ್ನೇನಿಲ್ಲಪ್ಪ, ಏನು ಮಾಡೋದು ಈ ವ್ಯವಹಾರಕ್ಕೆ ಅಥವಾ ಈ ಕೆಲಸಕ್ಕೆ ದುಡ್ಡು ಅಂದರೆ ಆ ಟೈಮ್ಗೆ ಎಲ್ಲಿಂದಲೂ ಬರುತ್ತೆ, ಹೇಗೋ ಬರುತ್ತೆ. ಒಟ್ಟಿನಲ್ಲಿ ಅದೊಂದು ಯೋಗವನ್ನು ತಂದುಕೊಂಡಿದ್ದೀರಿ ವೃಶ್ಚಿಕ ರಾಶಿನವರು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವವಿರುತ್ತದೆ, ಹಾಗಾಗಿ ಎಚ್ಚರಿಕೆ ಮತ್ತು ಗೊಂದಲಗಳು ಕೂಡ ಜಾಸ್ತಿ ಇರ್ತದೆ. ವಿದ್ಯಾಭ್ಯಾಸದಲ್ಲಿ ತಾಯಿಯೊಂದಿಗೆ ಬೈಗುಳವನ್ನು ಕೇಳಿಕೊಳ್ತಕ್ಕಂಥ ಅಥವಾ ಬೈಗುಳವನ್ನು ಕೇಳುವಂಥ ಸ್ಥಿತಿ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಆ ಆಸ್ತಿ ಸರಿ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ವಾಹನ ಸರಿ ಇಲ್ಲದೆ ಇರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು ವೃಶ್ಚಿಕ ರಾಶಿನವ್ರಿಗೆ. ಹಾಗಾಗಿ ಸ್ಥಿರಾಸ್ತಿ ಖರೀದಿ ಮಾಡುವಂಥವ್ರು ನೂತನ ಸಂವತ್ಸರದಲ್ಲಿ ಎಚ್ಚರಿಕೆಯಿಂದ ಖರೀದಿ ಮಾಡಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಯಾಕೆಂದರೆ ರಾಷ್ಟ್ರಾಧಿಪತಿ ಸಂವತ್ಸರ ಆರಂಭದಲ್ಲಿ ನೀಚನಾಗಿರೋದ್ರಿಂದ ಪರಿಹಾರ ರಾಷ್ಟ್ರಾಧಿಪತಿಗೆ ಆಗಬೇಕು. ರಾಷ್ಟ್ರಾಧಿಪತಿ ಬಲ ಆದರೆ ಮಾತ್ರ ನಿಮಗೇನಾದರೂ ರಿಸಲ್ಟ್ ಸಿಗೋದಕ್ಕೆ ದಾರಿ ಆಗ್ತದೆ. ಹಾಗಾಗಿ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೋ ಒಂದು ಸಾರಿ ದರ್ಶನವನ್ನು ಮಾಡಿಬಂದು ಅಥವಾ ಸಾಧ್ಯವಾದರೆ ಒಂದು ದಿವಸ ಅಲ್ಲಿ ಉಳಿದು ಬನ್ನಿ. ಆಗ ನಿಮಗೆ ಬಲ ಸಿಗುತ್ತೆ ನೋಡಿ. ಏನೇನು ಮೈನಸ್ ಇದಾವಲ್ಲ ಅದೆಲ್ಲದಕ್ಕೂ ಕೂಡ ತಡೆ ಸಿಗುತ್ತೆ. ಹಾಗಾಗಿ ಅಷ್ಟನ್ನು ಮಾಡಿ ವೃಶ್ಚಿಕ ರಾಶಿನವರು. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಧನುಸ್ಸು ರಾಶಿನವ್ರಿಗೆ ಗುರುಬಲ ಇಲ್ಲಿವರೆಗೆ ಇರಲಿಲ್ಲ. ಈಗ ಮೇ 14ನೇ ತಾರೀಕು ಗುರುಬಲ ಬರ್ತಾ ಇದ್ದಾನೆ. ಸಿಂಹರಾಶಿನಲ್ಲಿ ಕೇತು ಮತ್ತು ತೃತೀಯ ಕುಂಭರಾಶಿನಲ್ಲಿ ರಾಹು ಇರ್ತಾನೆ, ಚತುರ್ಥಕ್ಕೆ ಶನಿ ಹೋಗ್ತಾನೆ. ಹಾಗಾಗಿ ಏನು ಪರಿಣಾಮವನ್ನು ಇದರಿಂದ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಗುರುಬಲ ಬರ್ತಾನೆ ಮೇ 14ನೇ ತಾರೀಕು ಆದಮೇಲೆ ಬರ್ತಾನೆ. ಬಟ್ ಏಪ್ರಿಲ್ 15ರಿಂದಲೇ ಶುರುವಾಗ್ತದೆ ರಿಸಲ್ಟ್. ನಿಮಗೆ ಗುರುಬಲದ ರಿಸಲ್ಟ್. ಗುರು ಏನಾದರೂ ನಿಮ್ಮ ಜನ್ಮಜಾತಕದಲ್ಲಿ ಕಟಕ ರಾಶಿನಲ್ಲಿ ಇದ್ದರೆ, ನಿಮ್ಮ ಜನ್ಮಜಾತಕದಲ್ಲಿ ಕಟಕ ರಾಶಿನಲ್ಲಿ ಇದ್ದರೆ, ಈಗ ಗುರು ಬಲ ಬಂದ್ರೂ ಕೂಡ ನಿಮಗೆ ರಿಸಲ್ಟ್ ಕೊಡೋದಿಲ್ಲ. ಅದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ನಿಮ್ಮ ಜನ್ಮಜಾತಕ ಸಂಬಂಧಪಟ್ಟಂತೆ. ಇನ್ನು ಗುರು ಸಪ್ತಮಕ್ಕೆ ಬರೋದರಿಂದ ಏನಾಗುತ್ತೆ? ಉತ್ತಮವಾದಂಥ ಫಲ, ಆರ್ಥಿಕ ವೃದ್ಧಿ, ಪಾಲುದಾರಿಕೆ ವ್ಯವಹಾರ ಅನುಕೂಲವಾಗ್ತಕ್ಕಂಥದ್ದು, ವ್ಯವಹಾರ ಚೆನ್ನಾಗಾಗ್ತಕ್ಕಂಥದ್ದು, ಸಂದರ್ಭಕ್ಕೆ ಅಥವಾ ಆಯಾ ಸಂದರ್ಭಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಒಂದು ಹೊಂದಾಣಿಕೆ ಆಗುವಂಥದ್ದು, ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇಂಥವೆಲ್ಲವೂ ಕೂಡ ನಿಮಗೆ ಸಾಧ್ಯತೆಗಳಿರುತ್ತೆ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಓಕೆ, ಪರವಾಗಿಲ್ಲ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲವನ್ನು ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾಗ್ಯಕೇತು ನಿಮಗೇನು ಮಾಡ್ತಾನೆ? ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ತೊಡಕನ್ನು ತರಬಹುದು. ತಂದೆಯ ಆರೋಗ್ಯದಲ್ಲಿ ತೊಡಕನ್ನು ತರಬಹುದು. ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಹೆಚ್ಚಾಗಿ ತರುವಂಥದ್ದು. ತ್ಯಾಗಬುದ್ಧಿ, ಹೋಗಲಿ ಬಿಡು ಅನ್ನೋ ರೀತಿಯಲ್ಲಿ ತ್ಯಾಗಬುದ್ಧಿಯನ್ನು ತರುವಂಥ ಸಾಧ್ಯತೆಗಳು. ವಿದೇಶಿಯಾನಕ್ಕೆ ಸ್ವಲ್ಪ ಅಡೆತಡೆಗಳನ್ನು ತರುವಂಥ ಸಾಧ್ಯತೆಗಳು.
ದೂರ ಪ್ರಯಾಣಕ್ಕೆ ಅಡೆತಡೆಗಳನ್ನು ತರುವಂಥ ಸಂದರ್ಭಗಳನ್ನು ಈ ಕೇತು ಅಂತಕ್ಕಂಥವನು ಮಾಡ್ತಾನೆ. ತೃತೀಯ ರಾಹು ಅಂತಕ್ಕಂಥವನು ಧೈರ್ಯವನ್ನು ಜಾಸ್ತಿ ಕೊಡ್ತಾನೆ ಮತ್ತು ಹೋರಾಟದ ಕಿಚ್ಚನ್ನು ಜಾಸ್ತಿ ಕೊಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರುತ್ತೆ. ಮಾತುಗಾರಿಕೆಯಲ್ಲಿ ಹೆಚ್ಚು ಚಾತುರ್ಯವನ್ನು ತೋರಿಸ್ತಕ್ಕಂಥ ಸ್ಥಿತಿಯು ನಿರ್ಮಾಣವಾಗ್ತದೆ. ಚತುರ್ಥ ಶನಿ ಅಂತಕ್ಕಂಥವನು ನಿಮಗೆ ವಿದ್ಯಾಭ್ಯಾಸದಲ್ಲಿ ಮಂದತ್ವವನ್ನು ತರಬಹುದು, ಅಕ್ರಮದ ಕಡೆಗೆ ಆಲೋಚನೆಯನ್ನು ತರಬಹುದು, ಅಕ್ರಮ ಮಾರ್ಗವನ್ನು ಇಡಿಸುವಂಥ ಸ್ಥಿತಿ, ಮಾನಸಿಕವಾದಂಥ ಚಂಚಲತೆಯನ್ನು ತರುವಂಥ ಸಾಧ್ಯತೆಗಳು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತರುವಂಥದ್ದು, ಸ್ಥಿರಾಸ್ತಿ ನಷ್ಟವಾಗುವಂಥ ಸ್ಥಿತಿ ಅಥವಾ ಸ್ಥಿರಾಸ್ತಿಯಲ್ಲಿ ಮೋಸವಾಗುವಂಥ ವಾತಾವರಣಗಳು, ಅಥವಾ ಸ್ಥಿರಾಸ್ತಿ ಖರೀದಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಥವಾ ಮನೆ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಅನ್ನೋ ರೀತಿಯಲ್ಲಿ ಅಡ್ಡ ಕತ್ತರಿಗೆ ನಿಲ್ಲಿಸ್ಬೋದು. ಈಗ ಅಡ್ವಾನ್ಸ್ ಮಾಡಿರ್ತೀರಿ 1 ಲಕ್ಷ 10 ಲಕ್ಷ ಎಷ್ಟೋ ಆಯಾ ಅರ್ಹತೆಗೆ ತಕ್ಕನ ರೀತಿಯಲ್ಲಿ ಅಡ್ವಾನ್ಸ್ ಮಾಡಿರ್ತೀನಿ, ಮಿಕ್ಕ ಹಣವನ್ನು ಹೊಂದಾಣಿಕೆ ಮಾಡೋಕ್ಕಾಗೋದಲ್ಲ, ಅದರ ಅಮೌಂಟು ಬರೋಲ್ಲ, ಇತ್ತಾಗ ಅದು ಬಗೆಹರಿಯೋದಿಲ್ಲ, ಈ ರೀತಿಯಲ್ಲಿ ಆಗ್ಬೋದು. ಮನೆ ಕಟ್ತಾ ಇರ್ತೀರಿ, ಪಾಯ ಹಾಕ್ತೀರಿ, ಹಂಗೆ ನಿಲ್ಲಿಸುವಂಥ ಸಾಧ್ಯತೆಗಳು ಬರ್ಬೋದು. ಅಥವಾ ಅರ್ಧ ಕಟ್ಟಿರ್ತೀನಿ, ಮಿಕ್ಕಿದ್ದು ಮಾಡೋದಕ್ಕೆ ಲೋನ್ ಮತ್ತೊಂದು ಸರಿಯಾಗಿ ವ್ಯವಸ್ಥೆ ಆಗದಂತೆ ರೀತಿಯಲ್ಲಿ ಬರಬಹುದು. ಅಥವಾ ಕೆಲಸಗಾರ ಸರಿಯಾಗಿ ಸಿಗದಲೇ ಕಟ್ಟುವಂಥ ಮನೆ ಅಂತಕ್ಕಂಥ ನಿಧಾನ ಆಗಬಹುದು ಧನುಸ್ಸು ರಾಶಿನವ್ರಿಗೆ. ಈ ಪರಿಣಾಮವನ್ನು ಸಾಮಾನ್ಯವಾಗಿ ನೀವು ನೋಡ್ತೀರಿ. ಗುರುಬಲ ಇರೋದರಿಂದ ಸಾಮಾನ್ಯವಾಗಿ ಏನಿದ್ರು ಬಚಾವಾಗುತ್ತೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಕೇತುವು ಕೂಡ ನಿಮ್ಮನ್ನು ತಿಂದಾಕಿದ್ದಾನೆ. ರಾಹು ಅಷ್ಟೊಂದೇನು ಮೈನಸ್ ಮಾಡುವಂಥ ಕಂಡೀಷನ್ಸ್ ಇಲ್ಲ, ಬಟ್ ಶನಿ ಮಾತ್ರ ನಿಮಗೆ ಮೈನಸ್ ಮಾಡುವಂಥ ಸ್ಥಿತಿನಲ್ಲಿದ್ದಾನೆ. ಬಟ್ ಕುಂಭರಾಶಿನಲ್ಲಿ ಶನಿ ಇದ್ದರೆ ಅವನು ಪ್ಲಸ್ ಮಾಡ್ತಾನೆ. ನಿಮಗೇನಾದರೂ ವೃಷಭ ರಾಶಿನಲ್ಲಿ ಗುರು ಇದ್ದರೆ ಒಳ್ಳೆ ಫಲ. ಅದೇ ಕಟಕ ರಾಶಿನಲ್ಲಿ ಜನ್ಮ ಜಾತಕದಲ್ಲಿ ಗುರು ಇದ್ದರೆ ನಿಮಗೆ ಗುರುಬಲ ಇದ್ರೂ ಕೂಡ ಗುರುಬಲವನ್ನು ಕೊಡುವಂಥ ಸ್ಥಿತಿನಲ್ಲಿ ಇರೋದಿಲ್ಲ, ಅಂದರೆ ರಿಸಲ್ಟ್ ಕೊಡೋದಿಲ್ಲ ಅವನು. ಹಾಗಾಗಿ ಅವನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕ, ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಇದರ ಪರಿಣಾಮಗಳು. ಏನು ಮಾಡ್ಕೊಳ್ಬೋದು ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಾಧ್ಯವಾದರೆ ಯುಗಾದಿಯಿಂದಲೇ ಪ್ರಾರಂಭ ಮಾಡಿ ಒಂದು 3 ದಿವಸನೋ 9 ದಿವಸನೋ ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡಿ. ನನ್ನ ಪ್ರಕಾರ ಕರೆಕ್ಟಾಗಿ ನಿಷ್ಠೆಯಿಂದ ಮಾಡಿದರೆ ಈ ನೂತನ ಸಂವತ್ಸರ ಧನುಸ್ಸು ರಾಶಿನವ್ರಿಗೆ ಅತ್ಯುತ್ತಮವಾದಂಥ ಬದಲಾವಣೆಯನ್ನು ತರೋದಕ್ಕೆ ದಾರಿ ಇದೆ. ಯುಗಾದಿಯಿಂದ ಮಾಡಿದ್ದನ್ನು. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಇತ್ತು, ಇಲ್ಲಿವರೆಗೆ ಗುರು ದೃಷ್ಟಿ ಇತ್ತು, ಗುರುಬಲ ಇತ್ತು. ಏಪ್ರಿಲ್ ಅಂದರೆ ಮೇ 14ಕ್ಕೆ ಮುಂದಕ್ಕೆ ಹೋದ್ರೂ ಕೂಡ ಅವನು 1 ತಿಂಗಳು ಹಿಂದೆನೇ ಇರೋದನ್ನೇ ಏಪ್ರಿಲ್ ಮಧ್ಯಭಾಗದಿಂದಲೇ ಗುರುಬಲವನ್ನು ಕಳೆದುಕೊಳ್ತೀರಿ. ಷಷ್ಠ ಗುರು ಆಗ್ತಾನೆ, ಗುರುಬಲ ಇರೋದಿಲ್ಲ, ಶನಿ ಬಲ ಇರುತ್ತೆ. 7.5 ಬಿಡುಗಡೆ ಹೊಂದಿರ್ತೀರಿ. ಹಾಗಾಗಿ ನಿಮಗೆ ಶನಿ ಬಲ ಸಿಗುತ್ತೆ. ಶನಿ ಬಲ ಸಿಕ್ಕರೂ ಕೂಡ ನಿಮಗೇನಾದರೂ ಜನ್ಮಜಾತಕದಲ್ಲಿ ಮೇಷರಾಶಿನಲ್ಲಿ ಶನಿ ಇದ್ದರೆ ಶನಿ ಬಲ ಇದ್ರೂ ಬಲ ಕೊಡೋದಿಲ್ಲ, ಅದೊಂದು ನಿಮಗೆ. ಅದೇ ರೀತಿಯಲ್ಲಿ ಜನ್ಮಜಾತಕದಲ್ಲಿ ಗುರು ಏನಾದ್ರೂ ಕೂಡ ವೃಷಭ ರಾಶಿನಲ್ಲಿದ್ದರೆ ಜನ್ಮಜಾತಕದಲ್ಲಿ ಗುರುಬಲ ಇಲ್ಲದಿದ್ರೂ ಕೂಡ ಗುರು ರಿಸಲ್ಟ್ ಕೊಡ್ತಾನೆ. ಈ ಸಂದರ್ಭ ಹೆಂಗಿದೆ ನೋಡಿ, ಟ್ವಿಸ್ಟ್, ಭಾಳ ಟ್ವಿಸ್ಟ್ ಇರ್ತದೆ ಇವರಲ್ಲಿ. ಹಾಗಾಗಿ ಅವನ್ನ ಸ್ವಲ್ಪ ನಿಮ್ಮ ಜನ್ಮಜಾತಕ ನೋಡ್ಕೊಳ್ಳಿ. ಸ್ವಲ್ಪ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಹೂಡಿಕೆಗಳಿಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡ್ತೀರಿ. ಮತ್ತು ಏನಾದ್ರು ಉದ್ಯೋಗದಲ್ಲಿ ಏನಾದ್ರು ಡೆವಲಪ್ ಮಾಡಬೇಕು ಅನ್ನೋ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ರೀತಿಯಾದ ಪ್ರಯತ್ನಕ್ಕೆ ಕೈ ಹಾಕುವಂಥ ಸ್ಥಿತಿ. ಈ ಆಸ್ತಿ ಮಾರಾಟ, ವಾಹನ ಮಾರಾಟ, ಈ ವ್ಯವಸ್ಥೆ ಇರತಕ್ಕಂಥವ್ರಿಗೆ ಉತ್ತಮವಾದಂಥ ಫಲವನ್ನು ನೀವು ಈ ನೂತನ ಸಂವತ್ಸರದಲ್ಲಿ ನೋಡಬಹುದು. ಅಷ್ಟಮಕೇತು ಅಂತಂದಾಗ ಈ ಕೆಟ್ಟ ಸ್ಥಳದಲ್ಲಿ ಏನೋ ಸಮಸ್ಯೆಗಳಾಗುವಂಥ ಸ್ಥಿತಿ, ಅಥವಾ ಈ ಸ್ಮಶಾನಗಳು, ಅಥವಾ ಏನಾದರೂ ನೆಗೆಟಿವ್ ಫಾರ್ಮ್ ಆಗ್ತಕ್ಕಂಥದ್ದು, ಏನೋ ಕೆಟ್ಟ ಆಲೋಚನೆಗಳು, ಇಂಥವು ಏನಾದರೂ ಬರುವಂಥಕ್ಕೆ ದಾರಿ ಇರ್ತದೆ. ಅಷ್ಟಮಕೇತು ಅಂತಕ್ಕಂಥವ್ರು ನಿಮಗೆ ಗುಪ್ತ ಶಕ್ತಿಯ ಕಾಟ ಅಂತ ಹೇಳ್ಬೋದು. ಆ ಗುಪ್ತ ಶಕ್ತಿಯ ಕಾಟದಿಂದ ಸ್ವಲ್ಪ ತೊಂದರೆಯನ್ನು ಎದುರಿಸಬಹುದು. ಧನಬಾಹ ರಾಹು ಏನು ಮಾಡ್ತಾನೆ, ಮಾತಿನಿಂದ ಮಾತಾಡ್ತೀರಿ ಅಂದರೆ ಇಟ್ಟು ಹೊಡೆದ ಅಂದರೆ ಸೀದಾ ಹೋಗಿ ಎದೆಗೆ ನಾಡ್ತಕ್ಕಂಥದ್ದು. ಕೆಲವ್ರಿಗೆ ಆ ರೀತಿ ಮಾತಾಡ್ತಾರೆ. ಒಳ್ಳೆ ಗುಣವೇ ಇರುತ್ತೆ, ಮಾತಂಗೆ ರಭಸವಾಗಿ ಹೋಗುತ್ತೆ. ಆ ರೀತಿಯಲ್ಲಿ ನಾಟುವಂಥ ರೀತಿಯಲ್ಲಿ ಮಾತುಗಳು ಈಚೆಗೆ ಬಂದುಬಿಡ್ತವೆ. ಕೌಟುಂಬಿಕವಾದಂಥ ಸ್ಥಿತಿ ಸ್ವಲ್ಪ ಹದಗೆಡಬಹುದು. ಕೌಟುಂಬಿಕವಾದಂಥ ವಾತಾವರಣ, ಆರ್ಥಿಕವಾಗಿ ಒಂದು ಸಣ್ಣದಾಗಿ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ
ಕಂಡೀಷನ್ಸನ್ನು ನೀವು ನೋಡ್ತೀರಿ. ಆರೋಗ್ಯದಲ್ಲಿ ಸುಧಾರಣೆಗಳಾಗೋದಕ್ಕೆ ದಾರಿ ಇದೆ. ವಿದ್ಯಾಭ್ಯಾಸ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿಂದ ಏನಾದರೂ ಉದ್ಯೋಗದಲ್ಲಿ ತೊಂದರೆಗಳನ್ನು ತಂದುಕೊಳ್ಳಬಹುದು. ಅದೊಂದು ನಿಮಗೆ ಜನ್ಮಜಾತಕದಲ್ಲಿ ಬಲ ಸಿಕ್ತು ಅಂದರೆ ನಿಮಗೆ ವಿದ್ಯಾಭ್ಯಾಸವು ಕೂಡ ಚೆನ್ನಾಗಿ ಇರುವುದಕ್ಕೆ ದಾರಿ ಇದೆ. ಏನಾದರೂ ಸ್ವಾರ್ಥದ ರೀತಿಯಲ್ಲಿ ಏನಾದರೂ ಇದನ್ನು ಕೊಡ್ತೀನಿ ಇದನ್ನು ಕೊಡು, ಭಗವಂತನಲ್ಲೂ ಲೆಕ್ಕಾಚಾರವನ್ನು ಮಾಡುವಂಥವ್ರು ಕೆಲವರು ಇರ್ತಾರೆ. ನಾನು 100 ರೂಪಾಯಿ ಕೊಡ್ತೀನಿ, ನನಗೆ 1,00,000 ಬರಬೇಕು, ನಾನು 1,000 ರೂಪಾಯಿ ಪೂಜೆ ಮಾಡಿಸ್ತೀನಿ, 1 ಕೋಟಿ ಬರಬೇಕು. ಈ ರೀತಿ ಲೆಕ್ಕಾಚಾರದ ಒಂದು ಭಕ್ತಿ ಇರುತ್ತೆ. ಆ ಲೆಕ್ಕಾಚಾರದ ಭಕ್ತಿಗಳು ತುಂಬ ಜನಗಳಲ್ಲಿ ಜಾಸ್ತಿ ಆಗುತ್ತೆ, ಅದರಲ್ಲೂ ಕೂಡ ಮಕರ ರಾಶಿನವರಿಗೆ. ಅದನ್ನು ಸ್ವಲ್ಪ ಆದಷ್ಟು ನಿಯಂತ್ರಣ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಧರ್ಮಕಾರ್ಯಗಳಲ್ಲಿ ಅಪಚಾರಗಳಾಗುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಒತ್ತಡಗಳು ಜಾಸ್ತಿ ಇರ್ತದೆ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಉದ್ಯೋಗ ಬದಲಾವಣೆ, ಕಂಪನಿ ಬದಲಾವಣೆ ಮಾಡಬೇಕು, ಬೇರೆ ಕಡೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಬದಲಾವಣೆ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಅವಕಾಶಗಳು ಮತ್ತು ಯೋಗ ಫಲಗಳನ್ನು ನೋಡೋದಕ್ಕೆ ದಾರಿ ಇದೆ. ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಶುಭ ಕಾರ್ಯ ಪ್ರಯತ್ನ ಏನಾದರೂ ಆಗುವುದಾದರೆ ಏಪ್ರಿಲ್ 15 ಒಳಗಡೆ ಏನಾದರೂ ಸಕ್ಸಸ್ ಆದರೆ ಆದಂಗೆ, ಅದಾದಮೇಲೆ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಮಕರ ರಾಶಿನವ್ರಿಗೆ ಒಳ್ಳೆಯ ಫಲವನ್ನು ನೋಡೋದಕ್ಕೆ ದಾರಿ ಇದೆ. ಅದೇ ರೀತಿಯಲ್ಲಿ ಮೈನಸ್ ಫಲವನ್ನು ನೋಡೋದಕ್ಕೆ ದಾರಿ ಇದೆ. ನಿಮ್ಮ ಜನ್ಮಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜನ್ಮಜಾತಕದಲ್ಲಿ ಗುರು ಏನಾದರೂ ವೃಷಭ ರಾಶಿನಲ್ಲಿ ಇದ್ದರೆ ನಿಮಗೆ ಉತ್ತಮವಾದಂಥ ಫಲವನ್ನೇ, ಗುರುಬಲ ಇಲ್ಲದಿದ್ದರೂ ಕೂಡ ನೀವು ನೋಡ್ತೀರಿ. ಅದೇ ರೀತಿಯಲ್ಲಿ ಜನ್ಮಜಾತಕದಲ್ಲಿ ಏನಾದರೂ ಮೇಷರಾಶಿನಲ್ಲಿ ಶನಿ ಇದ್ದರೆ ಶನಿ ಬಲ ಬಂದಿದ್ರೂ ಕೂಡ ನೀವು ಮೈನಸ್ ಫಲವನ್ನು ನೋಡ್ತೀರಿ. ಅದೇ ಕುಂಭರಾಶಿನಲ್ಲಿ ಶನಿ ಇದ್ದರೆ ಅದ್ಭುತವಾದಂಥ ರಿಸಲ್ಟು, ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಅಂಥ ರಿಸಲ್ಟನ್ನು ನೀವು ನೋಡೋದಕ್ಕೆ ದಾರಿ ಇದೆ. ಹಾಗಾಗಿ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಸಾಮಾನ್ಯವಾಗಿ ಮಕರ ರಾಶಿನವ್ರಿಗೆ ಒಳ್ಳೆಯ ಫಲಗಳಂತೂ ಸಿಗೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ನೂತನ ಸಂವತ್ಸರದಲ್ಲಿ ಮಾಡಬೇಕಾದಂಥದ್ದು ಗಣಪತಿಯ ಪೂಜೆ. ಮನೆಗೆ ಈಚೆಗೆ ಹೋಗಬೇಕಾದರೂ ನೀವು ಗಣಪತಿ ಪೂಜೆ ಮಾಡಿಬಿಟ್ಟು ಈಚೆ ಹೋಗಿ, ಅಥವಾ ಗಣಪತಿ ನಮಸ್ಕಾರವನ್ನು ಮಾಡಿಕೊಂಡು ಈಚೆ ಹೋಗಿ. ಎಂಥ ವಿಘ್ನಗಳಿದ್ರೂ ಕೂಡ ನಿವಾರಣೆ ಸಿಗತ್ತೆ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಂಭರಾಶಿನವ್ರಿಗೆ ಸಾಮಾನ್ಯವಾಗಿ ಗುರುಬಲ ಇರಲಿಲ್ಲ. ಈಗ ಮೇ 14ಕ್ಕೆ ಮಿಥುನ ರಾಶಿಗೆ ಗುರು ಚೇಂಜ್ ಆಗೋದ್ರಿಂದ ಏಪ್ರಿಲ್ 15ರಿಂದಲೇ ನಿಮಗೆ ರಿಸಲ್ಟ್ ಸಿಗುತ್ತದು. ಹಾಗಾಗಿ ಗುರುಬಲ ಸಿಗುತ್ತೆ. ಯುಗಾದಿ ಕಳೆದ 15 ದಿವಸ ಆಗ್ತಿದ್ದಾಗ ನಿಮಗೆ ಗುರುಬಲದ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಶುಭ ಕಾರ್ಯ ಯಶಸ್ಸು ಕಾಣ್ತಕ್ಕಂಥದ್ದು, ಗರ್ಭದೋಷಗಳು ನಿವಾರಣೆ ಆಗುವಂಥ ಸ್ಥಿತಿ, ಉತ್ತಮವಾದಂಥ ಮಾರ್ಗದರ್ಶನಗಳು ಸಿಗುವಂಥದ್ದು, ವಿದ್ಯಾಭಿವೃದ್ಧಿ ಆಗುವಂಥ ಯೋಗ ಫಲಗಳನ್ನು ತಂದುಕೊಡ್ತಾನೆ. ಪ್ರೀತಿ ಪ್ರೇಮದಲ್ಲಿ ಉತ್ತಮವಾದಂಥ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಪೂರ್ವ ಜನ್ಮದ ಒಂದು ಪುಣ್ಯದ ಫಲಗಳು ಸಿಗೋದಕ್ಕೆ ದಾರಿ ಆಗ್ತಕ್ಕಂಥದ್ದು, ಲಾಭ, ಉತ್ತಮವಾದ ಹೆಸರು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಗೌರವ ಸಿಗುವಂಥದ್ದು, ಅದೃಷ್ಟ ಒಲಿದು ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಯಾವುದಾದ್ರು ಹಳೆಯ ಹಣ ಯಾವುದೋ ಮರೆತು ಬಿಟ್ಟಿದ್ದೀರಿ ಅಥವಾ ಕೊಟ್ಟಿದ್ದು ಯಾವುದೋ ಬರ್ತಾ ಇಲ್ಲ ಅಂತಕ್ಕಂಥವು ಸ್ವಲ್ಪ ಬರೋದಕ್ಕೆ ದಾರಿ ಆಗ್ತಕ್ಕಂಥದ್ದು. ಸಪ್ತಮ ಕೇತು ಸಂಗಾತಿ ಆರೋಗ್ಯವನ್ನು ಹಾಳು ಮಾಡಬಹುದು. ಮತ್ತು ದಾಂಪತ್ಯ ಸೌಖ್ಯ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳು ನಿರ್ಮಾಣವಾಗುತ್ತೆ. ದಾಂಪತ್ಯ ಸೌಖ್ಯ ಅಂದರೆ ಸಾಮಾನ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದಾಂಪತ್ಯ ಸೌಖ್ಯದಲ್ಲಿ ಪಾಲುದಾರಿಕೆ ವ್ಯವಹಾರದಲ್ಲಿ ಸಮಸ್ಯೆ ಅಂತ ತರಬಹುದು. ಎರಡನೇ ಮಕ್ಕಳಿದ್ದರೆ ಆ ಮಕ್ಕಳಲ್ಲಿ ಬಾಲಗ್ರಹ ದೋಷಗಳು, ಪುಟ್ಟ ಮಕ್ಕಳಲ್ಲಿ ಬಾಲಗ್ರಹ ದೋಷಗಳು ಕಾಡಾಟವನ್ನು ಕೊಡಬಹುದು. ಲಗ್ನ ರಾಹು ಅಂತಕ್ಕಂಥದ್ದು ನಿಮ್ಮಲ್ಲಿ ಮಂಡುತನವನ್ನು ಜಾಸ್ತಿ ಮಾಡ್ತಾನೆ, ಹೋರಾಟದ ಪ್ರವೃತ್ತಿಯನ್ನು ಜಾಸ್ತಿ ಮಾಡ್ತಾನೆ, ಆತ್ಮವಿಶ್ವಾಸವನ್ನು ತುಂಬುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಅತಿ ಒಳ್ಳೆತನವನ್ನು ತೋರಿಸ್ತಕ್ಕಂಥ ಪ್ರವೃತ್ತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಶನಿ ಬಿಡುಗಡೆ ಹೊಂದೋದಕ್ಕೆ ದಾರಿ ಇದೆ. ಏಕೆ ಇನ್ನು 5 ವರ್ಷ 7.5 ಅನುಭವಿಸಿದ್ರೆ ಇನ್ನು 2-3 ವರ್ಷ ಇರ್ತಾನೆ. ಸಾಮಾನ್ಯವಾಗಿ ಶನಿ ಈ ಸರಿ ಪ್ರತಿ ವರ್ಷ ಏನು ಮಾಡ್ತಾನೆ, 2.5 ವರ್ಷ ಇರ್ತಾನೆ ಒಂದು ರಾಶಿನಲ್ಲಿ. ಈ ಸಾರಿ ಮಾತ್ರ ಶನಿ 3 ವರ್ಷ ಇರ್ತಾನೆ ಆ ರಾಶಿನಲ್ಲಿ, ಮೀನರಾಶಿನಲ್ಲಿ. ಹಾಗಾಗಿ ಆ 3 ವರ್ಷಗಳ ಕಾಲ ಸ್ವಲ್ಪ ಏನಾದರೂ ಈ 5 ವರ್ಷಗಳಲ್ಲಿ ನಿಮಗೇನಾದರೂ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕಿದ್ದರೆ ನಿಮಗೆ ಈಗ ಎಲ್ಲ ಕಿತ್ಕೊತಾನೆ ಈ 3 ವರ್ಷದಲ್ಲಿ. ಯಾರಿಗೆ? ಕುಂಭರಾಶಿನವ್ರಿಗೆ. ಈ 5 ವರ್ಷ ಕಷ್ಟ ಬಿದ್ದಿದ್ದೀರಿ ನೀವು ಅಂತಂದರೆ ಈಗ
ಆ ಕಷ್ಟ ಬಿದ್ದಿರೋದಕ್ಕೆ 100 ಪಟ್ಟು ನಿಮಗೆ ಉತ್ತಮವಾದಂಥ ಫಲವನ್ನು ಕೊಟ್ಟು ಹೋಗ್ತಾನೆ. ಇದನ್ನು ಸ್ವಲ್ಪ ಅನಲೈಸ್ ಮಾಡ್ಕೊಂಬಿಡಿ ನೀವು, ಯಾರು ಕುಂಭರಾಶಿನವರು. ಉತ್ತಮವಾದಂಥ ರಿಸಲ್ಟು, ವಿದ್ಯಾಭಿವೃದ್ಧಿ ಆಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಿದ್ರಿ, ಅದ್ಭುತವಾದಂಥ ಫಲ. ಧರ್ಮ ಕಾರ್ಯಗಳು, ದಾನ ಧರ್ಮ, ಆಧ್ಯಾತ್ಮಿಕವಾದಂಥ ಯೋಚನೆಗಳು ಬರ್ತಕ್ಕಂಥದ್ದು. ಆಧ್ಯಾತ್ಮಿಕ ಯೋಚನೆ ಅಂತಂದರೆ ಬರೀ ಪೂಜೆ ಅಂತಲ್ಲ, ಉತ್ತಮವಾದಂಥ ಕೆಲಸ ಮಾಡುವಂಥದ್ದು ಕೂಡ ಭಗವಂತನ ಪೂಜೆಯೇ. ಹಾಗಾಗಿ ಪ್ರಕೃತಿಗೆ ಒಂದು ಗಿಡವನ್ನು ನೆಟ್ಟರೂ ಕೂಡ ಅದು ಒಂದು ಭಗವಂತನ ಪೂಜೆಯೇ. ಹಾಗಾಗಿ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡುವಂಥ ಒಂದು ಸ್ಥಿತಿ ಈ ಕುಂಭರಾಶಿನವರು ಪಡೆದುಕೊಂಡು ಬಂದಿದೆ. ಮೋಸ್ಟ್ ಪ್ರಾಬಬಲಿ ತುಂಬ ಜನಗಳಿಗೆ ಕುಂಭರಾಶಿನವ್ರಿಗೆ ಉತ್ತಮವಾದಂಥ ರಿಸಲ್ಟ್ ಸಿಗುತ್ತೆ. ಅದರಗೂ ಎಕ್ಸ್ಪೆಷಲಿ ನಿಮಗೇನಾದರೂ ಮಕರ ಅಥವಾ ಕುಂಭ ಇವೆರಡು ರಾಶಿನಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಇದ್ದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಅದ್ಭುತವಾದಂಥ ರಿಸಲ್ಟ್ ನೋಡ್ತೀರಿ ಈ ಟೈಮು. ಅದೇ ಮೇಷರಾಶಿನಲ್ಲಿ ಶನಿ ಇದ್ದರೆ ಎಲ್ಲ ಕಳ್ಕೊಳ್ತೇವೆ ಕುಂಭರಾಶಿನವರು. ಇದನ್ನು ಗಮನ ಇಟ್ಕೊಳ್ಳಿ. ಪರಿಹಾರ ಏನು ಮಾಡಿಕೊಡ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ನೂತನ ಸಂವತ್ಸರ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಬಿಳಿ ಎಕ್ಕದ ಗಿಡಕ್ಕೆ 21 ದಿವಸ ಸೂರ್ಯೋದಯದ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿ. ಆಲ್ಮೋಸ್ಟ್ 48% ಮೈನಸ್ ಪಾಯಿಂಟ್ಗಳೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ನಿಮಗೆ. 48%. ಇನ್ನು 52% ಏನು ಪ್ಲಸ್ ಇದೆ ಅದು ಪ್ಲಸ್ ಆಗಿ ಉಳ್ಕೊತದೆ. 48% ಮೈನಸ್ ಇದೆ ನಿಮಗೆ, ಆ ಮೈನಸ್ಸು ಕೂಡ ಪ್ಲಸ್ ಆಗುತ್ತೆ ಇದನ್ನು ಮಾಡಿದರೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಗುರುಬಲ ಇಲ್ಲ, ಈಗ ಮುಂದೆನೂ ಗುರುಬಲ ಸಿಗೋದಿಲ್ಲ. ಶನಿ ಜನ್ಮಕ್ಕೆ ಬೇರೆ ಬಂದಿದ್ದಾನೆ, ವ್ಯಯಕ್ಕೆ ರಾಹು ಹೋಗಿದ್ದಾನೆ, ಷಷ್ಠಕ್ಕೆ ಕೇತು ಬರ್ತಾನೆ, ಯಾಕಂದರೆ ಮೇ ತಿಂಗಳಲ್ಲಿ. ಹಾಗಾಗಿ ಇದ್ರ ಫಲ ಏನನ್ನು ನೀವು ನೋಡಬಹುದು. ಮುಖ್ಯವಾದಂಥ ರೀತಿಯಲ್ಲಿ ನೋಡಿದಾಗ ಜನ್ಮ ಶನಿ ಕಾಟ ತಪ್ಪಿದ್ದಲ್ಲ. ಆದರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಜನ್ಮ ಶನಿ ಕಾಟ ತಪ್ಪುವುದಾದರೆ ನಿಮಗೆ ನಿಮ್ಮ ಜನ್ಮ ಜಾತಕದಲ್ಲಿ ಕುಂಭರಾಶಿನಲ್ಲಿ ಶನಿ ಇದ್ದರೆ ಜನ್ಮ ಶನಿಯ ಕಾಟ ನಿಮಗೆ ಕಾಟವನ್ನು ಕೊಡೋದಿಲ್ಲ, ಉತ್ತಮವಾದಂಥ ರಿಸಲ್ಟ್ ಸಿಗುತ್ತೆ. ಇದನ್ನು ಸೂಕ್ಷ್ಮವಾಗಿ ನೋಡಿಕೊಳ್ಳಿ ಅಲ್ಲಿ ನಿಮಗೆ. ಅದೇ ನಿಮಗೇನಾದರೂ ಮೇಷರಾಶಿನಲ್ಲಿ ಶನಿ ಇದ್ದರ ಜನ್ಮ ಜಾತಕದಲ್ಲಿ ಜನ್ಮ ಸಾಕು ಅನಿಸ್ಬಿಡ್ತದೆ, ಬದುಕುವಂಥ ಆಸೆಯನ್ನು ಕಳ್ಕೊಂಡ್ಬಿಡ್ತಾನೆ ಆ ವ್ಯಕ್ತಿ. ಅಂಥ ಕಾಟಗಳನ್ನು ಅನುಭವಿಸ್ಬೇಕಾಗತ್ತೆ. ಇದನ್ನು ಸೂಕ್ಷ್ಮವಾಗಿ ನೋಡಿಕೊಳ್ಳಿ. ಒಂದು. ಎರಡನೇದಾಗಿ ನಿಮಗೆ ಗುರುಬಲ ಇಲ್ಲ ಅಂದರೂ ಗುರುಬಲ ಸಿಗೋದಕ್ಕೆ ಸಿಗುವಂಥದ್ದು ರೀತಿಯಲ್ಲಿದೆಯಾ, ಉತ್ತಮವಾದ ಫಲ ಸಿಗುತ್ತಾ ಅಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಏನಾದರೂ ವೃಷಭ ರಾಶಿನಲ್ಲಿ ಇದ್ದರೆ ಉತ್ತಮವಾದಂಥ ಫಲವನ್ನೇ ನೀವು ನೋಡ್ತೀರಿ. ಗುರುಬಲ ಇಲ್ಲ ಅಂದ್ರೂ ಕೂಡ ಗುರುವಿನ ಬಲವನ್ನು ಪಡ್ಕೊತೀರಿ. ಅದೇ ಕಟಕ ರಾಶಿನಲ್ಲಿ ಗುರುವಿದ್ದರೆ ಈಗ ಇದನ್ನಲ್ಲ, ಈಗ ಮೈನಸ್ ಮಾಡ್ತಾನಲ್ಲ, ಅದ್ರ ಜೊತೆಯಲ್ಲಿ ಇನ್ನಷ್ಟು ಮೈನಸ್ ಮಾಡ್ತಾನೆ ಗುರು. ಇವನ್ನು ಸ್ವಲ್ಪ ನೋಡ್ಕೊಳ್ಳಿ. ಗುರು ಚತುರ್ಥ ಭಾವಕ್ಕೆ ಹೋಗ್ತಾನೆ, ಏಪ್ರಿಲ್ ಮಧ್ಯಭಾಗದಿಂದಲೇ ಅದರ ರಿಸಲ್ಟ್ ಕೊಡ್ತಾನೆ. ಮೇ 14ಕ್ಕೆ ಹೋದ್ರೂ ಕೂಡ ಮೇ 18ಕ್ಕೆ ರಾಹುಕೇತು ಹೋಗ್ತಾರೆ, ಮೇ 14ಕ್ಕೆ ಗುರು ಹೋಗ್ತಾನೆ. ಹಾಗಾಗಿ ಆ ಆಜುಬಾಜು ಒಂದು ತಿಂಗಳು ಮುಂಚೆನೇ ಅದರ ರಿಸಲ್ಟ್ ಕೊಡೋದಕ್ಕೆ ದಾರಿ ಇರೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ, ಜನ್ಮ ಶನಿ ಸ್ವಲ್ಪ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ವ್ಯವಹಾರ ತೊಡಕುಗಳಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಹೋರಾಟದ ಶಕ್ತಿಯನ್ನು ಕಳಿತಾನೆ, ಸೋಮಾರಿತನ ಜಾಸ್ತಿ ಆಗುತ್ತೆ, ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಬರುತ್ತೆ, ಗುಣಾವಗುಣಗಳಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸ್ವಭಾವನೇ ವ್ಯತ್ಯಾಸಗಳಾಗ್ತದೆ, ಅಭಿವೃದ್ಧಿಯಲ್ಲಿ ಕುಂಠಿತವಾಗುವಂಥ ಸ್ಥಿತಿ, ಆಯುಷ್ಯದ ಕಂಟಕಗಳು ಅಥವಾ ಆಯುಷ್ಯದ ಭೀತಿಗಳನ್ನೇ ಎದುರಿಸ್ತಕ್ಕಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಮತ್ತು ಈ ಗುರು ಚತುರ್ಥ ಭಾವದ ಗುರು ಅಂತಕ್ಕಂಥವ್ನು ಏನು ಮಾಡ್ತಾನೆ, ಭಾವಫಲವನ್ನು ಕಿತ್ಕೊತಾನೆ. ಹಾಗಾಗಿ ವಿದ್ಯಾ ಕಂಟಕಗಳು ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸ ತೊಂದರೆಗಳಾಗ್ತಕ್ಕಂಥ ಸ್ಥಿತಿ, ಅತಿ ಒಳ್ಳೆತನವನ್ನು ತೋರಿಸೋದಕ್ಕೋಗಿ ಯಾವುದಾದ್ರೂ ಅಕ್ರಮದ ಬಲೆಯಲ್ಲಿ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ತಾಪತ್ರಯಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಮತ್ತು ಷಷ್ಠಕೇತು ಅಂತಕ್ಕಂಥದ್ದು
ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ಆರೋಗ್ಯವನ್ನು ಕೆಡಿಸ್ತಕ್ಕಂಥದ್ದು. ಸಾಮಾನ್ಯವಾಗಿ ಕ್ಯಾನ್ಸರು ಮತ್ತೊಂದು ಮಗದೊಂದು ಅಥವಾ ರಕ್ತದಲ್ಲಿ ಕಂಟೆಂಟ್ ಕಡಿಮೆ ಆಗ್ತಕ್ಕಂಥದ್ದು, ಸುಸ್ತು ಜಾಸ್ತಿ ಆಗುವಂಥದ್ದು, ಇಂಥ ಪರಿಣಾಮವನ್ನು ತರುವಂಥ ಸಾಧ್ಯತೆಗಳು. ಸ್ಟಮಕ್ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು ಪದೇ ಪದೇ, ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆಗುವಂಥ ಪರಿಣಾಮಗಳು, ಕಾಲು ನೋವು ಬರ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಸಾಮಾನ್ಯವಾಗಿ ಆರೋಗ್ಯ ಸಂಬಂಧಪಟ್ಟಂತೆ ಕೇತು ತರ್ತಾನೆ. ಮತ್ತು ಸಾಲವನ್ನು ತೀರಿಸೋದಕ್ಕಾಗೋದಿಲ್ಲ, ಸಾಲಗಾರರಿಂದ ಕಾಟವನ್ನು ಎದುರಿಸ್ತಕ್ಕಂಥ ಸ್ಥಿತಿ. ಯಾರಿಂದಲೋ ಸಾಲವನ್ನು ಕೇಳಿದ್ದೀರಿ ಅಂದರೆ ಸಾಲ ಸಿಗೋದೇ ಇಲ್ಲ ಅಂತಕ್ಕಂಥದ್ದು. ಬ್ಯಾಂಕಲ್ಲಿ ಅಪ್ಲೈ ಮಾಡಿದರೆ ಅಥವಾ ಬೇರೆ ಕಡೆ ಕೇಳಿ ಸಿಗೋದಿಲ್ಲ. ಕೆಲಸಗಾರರ ಕೊರತೆಯನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು, ಅದು ಇದ್ದಕ್ಕಿದ್ದಂಗೆ ಕೆಲಸಗಾರರು ಬಿಟ್ಟು ಹೋಗ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಉದ್ಯೋಗ ನಷ್ಟವಾಗ್ತಕ್ಕಂಥದ್ದು ಅಥವಾ ಉದ್ಯೋಗನ ಕಳೆಯುವಂಥ ಸ್ಥಿತಿ ಕೇತು ಪ್ರಭಾವ ಅಂತಕ್ಕಂಥವನು ಮಾಡ್ತಾನೆ. ರಾಹು ದುಶ್ಚಟಗಳನ್ನು ತರ್ತಾನೆ, ಸೆರೆವಾಸವನ್ನು ತರುವಂಥ ಸ್ಥಿತಿ, ಮತ್ತು ನಿದ್ರೆಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ದುಸ್ವಪ್ನಗಳನ್ನು ಕಾಣ್ತಕ್ಕಂಥದ್ದು, ಪದೇ ಪದೇ ರೆಸ್ಟ್ ಮಾಡಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು, ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದು, ಹೂಡಿಕೆಯಲ್ಲಿ ಮೋಸ ಹೋಗ್ತಕ್ಕಂಥದ್ದು, ಹೂಡಿಕೆ ಮಾಡೋದಕ್ಕೆ ಹೋಗಿ ಅಲ್ಲಿ ಕಳೆದುಕೊಳ್ತಕ್ಕಂಥ ಸ್ಥಿತಿ, ಷೇರು ವ್ಯವಹಾರಗಳಲ್ಲಿ ಸ್ವಲ್ಪ ಕಳೆದುಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು, ಮಕ್ಕಳಿಂದ ನೋವು ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ, ಇಂಥವೆಲ್ಲ ಪರಿಣಾಮಗಳನ್ನು ನೀವು ನೋಡ್ತೀರಿ. ಅದೃಷ್ಟವಶಾತ್ ನಿಮಗೇನಾದರೂ ಗುರು ವೃಷಭ ರಾಶಿನಲ್ಲಿದ್ದರೆ ಒಳ್ಳೆಯ ರಿಸಲ್ಟನ್ನು ನೋಡ್ತೀರಿ. ಅದೇ ಶನಿ ಅಂತಕ್ಕಂಥವನು ನಿಮಗೆ ಕುಂಭರಾಶಿನಲ್ಲಿದ್ದರೆ ಸಾಕಷ್ಟು ಕಾಟವನ್ನು ಕೊಟ್ಟಿರ್ತಾನೆ. ಈಗ ಅದರಿಂದ ಬಿಡುಗಡೆ ಹೊಂದ್ತೀರಿ. ಜನ್ಮಶನಿ ಕಾಟವಿದ್ರೂ ಕೂಡ ನಿಮಗೆ ತೊಂದರೆ ಇಲ್ಲ. ಇದನ್ನು ನೋಡಿಕೊಂಡು ನೀವು ಆದಷ್ಟು ಕೂಡ ನೀವು ಸ್ವಲ್ಪ ಒಳಿತು ಫಲಗಳನ್ನು ಹೇಳಿದ್ದೂ ಕೂಡ ಪ್ಲಸ್ ಆಗೋದಕ್ಕೆ ದಾರಿಯಾಗುತ್ತೆ. ಈ ಒಂದು ಕಾಂಬಿನೇಷನ್ ನೋಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಅದನ್ನು ಮಾಡಿ, ಒಳ್ಳೆಯದಾಗುತ್ತೆ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮುಂದೆ ನಾವು ಸಾಮಾನ್ಯವಾಗಿ ಯುಗಾದಿ ಹಬ್ಬದ ದಿವಸವೇ ಪಂಚಾಂಗ ಶ್ರವಣ ಯೂಟ್ಯೂಬ್ ಲೈವ್ ಬರುವಂಥ ಒಂದು ಪ್ರಯತ್ನ. ಅವತ್ತು ಸಮಯವಿದ್ದರೆ ಖಂಡಿತವಾಗೂ ಕೂಡ ನೀವು ಎಲ್ಲರೂ ಕೂಡ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆವತ್ತಿನ ದಿವಸ ಪಂಚಾಂಗ ಶ್ರವಣ ಇರುತ್ತದೆ. ಆವತ್ತಿನ ದಿವಸವೂ ಕೂಡ ಕೆಲವೊಂದು ವಿಷಯಗಳನ್ನು ನಿಮಗೆ ಅಲ್ಲಿ ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಒಳ್ಳೆಯದಾಗಲಿ ಭಗವಂತ ಎಲ್ಲರಿಗೂ ಕೂಡ ಒಂದು ನೂತನ ಸಂವತ್ಸರ ಒಳಿತನ್ನು ಮಾಡಲಿ ಅಂತಕ್ಕಂಥ ರೀತಿಯಲ್ಲಿ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ.